ನಿಮ್ಮ ನ್ಯಾಯ ಬಿಟ್ಟು ಯಾವ ಬರ್ತಾ ಬರ್ತಾ ನೀವು ಏನಿದೆ ಆಧ್ಯಾತ್ಮಿಕ ಕಡೆ ಗೋವಿಂದರಾಜು ಸರ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಸೊ ತಂದೆ ತಾಯಿಗಿಂತ ದೇವರಿಲ್ಲ, ಹಾಗಾಗಿ ನೀವೇ ನಮ್ಮ ಮುಖ್ಯ ಅತಿಥಿಗಳು. ಸೊ ನಿಮ್ಮ ಆಶೀರ್ವಾದದೊಂದಿಗೆ ಇದೀಗ ವೇದಿಕೆ ಮೇಲೆ ಟ್ರೇಲರ್ ಅನ್ನ ತಾವು ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ನೀವಿಬ್ರು ಒಟ್ಟಿಗೆ ಟ್ರೇಲರ್ ಲಾಂಚ್ ಅಂತ ಹೇಳ್ಬಿಟ್ರೆ ಪ್ಲೇ ಮಾಡ್ತೀವಿ. ಟ್ರೇಲರ್ ಲಾಂಚ್. ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು ಮಾ. ದಯವಿಟ್ಟು ಚಿತ್ರ ನಿಂಬಿಯ ಬನದ ಮ್ಯಾಗ ಪಾರ್ಟ್ 1 ಅಂದ್ರೆ ಪೇಜ್ 1 ಸಿನಿಮಾದ ಟ್ರೇಲರ್ ಅನ್ನ ತಾವೆಲ್ಲರೂ ಕೂಡ ನೋಡಿದ್ರಿ. ಇದೀಗ ಚಿತ್ರತಂಡದವರನ್ನ ಹಾಗೆ ಮುಖ್ಯ ಅತಿಥಿಗಳನ್ನ ವೇದಿಕೆಗೆ ಬರ್ಮಾಡ್ಕೊಂಡು ಸೊ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ತಿಳ್ಕೊಳ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಈಗಾಗಲೇ ಸ್ಪೆಷಲ್ ಸ್ಕ್ರೀನಿಂಗ್ ಅಲ್ಲ ಸಿನಿಮಾನ ವೀಕ್ಷಿಸಿದ್ದಾರೆ. ಸೊ ಸಿನಿಮಾದ ಬಗ್ಗೆ ಅವರು ಯಾವೆಲ್ಲ ಮಾಹಿತಿಯನ್ನ ಹಂಚ್ಕೊಳ್ತಾರೆ, ಹಾಗೆ ಸಿನಿಮಾ ತಂಡದವರು ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ಕೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಈ ನಿಂಬಿಯ ಬನದ ಮ್ಯಾಗ ಪುಟ 1 ಇದರ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ಬಂದಿರುವಂಥ ಎಲ್ಲ ಹಿರಿಯರಿಗೂ ನಮಸ್ಕಾರ. ಬಂದಿದ್ದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು. ನಮ್ಮ ಇಡೀ ತಂಡದ ಪರವಾಗಿ ನಿಮ್ಮೆಲ್ರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಇದನ್ನ ನೋಡ್ತಾ ಇದ್ರೆ ಈ ಒಂದು ಸಂದರ್ಭ ನಾನು ಇವತ್ತು ನೋಡ್ತಾ ಇದ್ರೆ ಕನಸೇನೋ ಅಂತ ಅನಿಸುತ್ತೆ. ಹೇಳ್ತಾರೆ ಮಿರಾಕಲ್ಸ್ ಹ್ಯಾಪನ್ ಇನ್ ಲೈಫ್ ಅಂತ. ನನ್ನ ಲೈಫಿನ ಒಂದು ಬಹು ಮುಖ್ಯ ಮಿರಾಕಲ್ ನನ್ನ ನಿಂಬಿಯ ಬನದ ಮ್ಯಾಗ. ಈ ಒಂದು ಇವತ್ತನ್ನ ಸಾಧ್ಯ ಮಾಡ್ಕೊಳ್ಳಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಿರ್ದೇಶಕರು ಶ್ರೀ ಅಶೋಕ್ ಕಡ್ಬ ಅವರು ಹಾಗೆ ನಿರ್ಮಾಪಕರು ಶ್ರೀ ಮಾದೇಶ್ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ನನಗೆ ಈ ಅವಕಾಶ ಕೊಟ್ಟಿದ್ದನ್ನ ನಾನು ಯಾವತ್ತು ನಾನು ಜೀವನ ಪರ್ಯಂತ ನಾನು ಮರೆಯಲ್ಲ. ನಿಮಗೆ ಯಾವತ್ತೂ ನಾನು ಚಿರೋಣಿ ಆಗಿರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇವತ್ತು ನಾನಿಲ್ಲಿರೋದಕ್ಕೆ ನನಗೆ ಪ್ರೋತ್ಸಾಹ ಮಾಡೋದಕ್ಕೆ ನನ್ನ ತಂದೆ ತಾಯಿಗಳೇ ಕಾರಣ. ಅವ್ರಿಗೆ ನಾನು ನನ್ನ ನಮಸ್ಕಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಈ ಒಂದು ಜರ್ನಿಯಲ್ಲಿ ನನ್ನ ಹಿಂದೆ ನನ್ನ ಸ್ಟ್ರೆಂತ್ ಆಗಿದೆ ಅಂತ ನನ್ನ ವೈಫ್ ಇದ್ದಾರೆ ಸಿಂಧು ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಅಕ್ಕನ ಮಗ ಬಂದಿದ್ದಾನೆ ವರ್ಧನ್, ನನಗೆ ತುಂಬ ಕ್ಲೋಸ್ ಅವನು. ಇವತ್ತು ಬರಲೇಬೇಕು ಅಂತೇಳಿ ಅವ್ರ ಊರಿಂದ ಅವನು ಬಂದಿದ್ದಾನೆ. ನಮ್ಮ ಅಕ್ಕ ಸರಸ್ವತಿ, ನನ್ನ ತಂಗಿ ಪಾರ್ವತಿ ಹಾಗೂ ನನ್ನ ತಂಗಿ ಮಕ್ಕಳು ಜಾನ್ವಿ ಹಾಗೂ ಅಭಿಯುಕ್ತ, ಅವ್ರನ್ನ ಇವತ್ತು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಹಾಗೆ ನಮ್ಮ ಇಬ್ಬರು ಭಾವಂದರು ಕೂಡ ನಟರಾಜ್ ಹಾಗೆ ವಿನಯ್, ಅವ್ರನ್ನ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ಮತ್ತು ನನ್ನ ಇಡೀ ಕುಟುಂಬ, ನನ್ನ ಮಾವಂದರು, ನಮ್ಮ ಚಿಕ್ಕಮ್ಮ ಬರ್ತಾ ಇದ್ದಾರೆ ಈಗ. ಈ ಸಿನಿಮಾ ಶುರುವಾದಾಗಿಂದನೂ ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ನನಗೆ ಎಷ್ಟೋ ಟಿಪ್ಸ್ ಕೊಟ್ಟಿದ್ದಾರೆ. ಒಂದು ಹೇಗೆ ಈ ಸಿನಿಮಾ ಜರ್ನಿ ಶುರುವಾಗಿದ್ದಕ್ಕೆ ತುಂಬ ಖುಷಿನ ವ್ಯಕ್ತಪಡಿಸಿದ್ದಾರೆ ಎಲ್ಲರೂ. ಅವರೆಲ್ರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2022ರಲ್ಲಿ ಶುರುವಾದಂಥ ಒಂದು ಇದೀಗ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ. ನಮ್ಮ ನೆಚ್ಚಿನ ಚಿನ್ನೇಗೌಡರು ಹಿರಿಯರು, ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ನೆಚ್ಚಿನ ಪುತ್ರಿ ಆಗಿರುವಂತ ಶ್ರೀಮತಿ ಪೂರ್ಣಿಮಾ ರಾಮ್ಕುಮಾರ್ ಅವರು ಬಂದಿದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದೀವಿ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ಹೇಳ್ತಾ ಇದ್ದೆ 2022ನೇ ಇಸ್ವಿಯಲ್ಲಿ ಜುಲೈ ಆಗಸ್ಟಲ್ಲಿ ಫಸ್ಟ್ ನಾನು ನಮ್ಮ ನಿರ್ದೇಶಕರನ್ನ ಭೇಟಿ ಮಾಡಿದವರು ನಮ್ಮ ಮನೆಗೆ ಬಂದಿದ್ರು. ಅವರ ಇನ್ನೊಂದು ಸಿನಿಮಾದ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಯೋಕ್ಕೆ ಬಂದಿದ್ರು. ಅವರು ಅವತ್ತೇ ನನ್ನನ್ನು ನೋಡ್ಬಿಟ್ಟು ಹೇಳಿದ್ರು, ಸರ್ ನಾನು ನಿಮಗೊಂದು ಕತೆ ಇದೆ ಹೇಳಬೇಕು ಅಂತ. ನನಗೆ ನಂಬಕ್ಕೆ ಆಗಲಿಲ್ಲ. ನಾನು ಒಂದು ಸೆಕೆಂಡ್ ಹಿಂದೆ ತಿರುಗಿ ನೋಡಿದೆ, ನನ್ನ ಹತ್ರನೇ ಮಾತಾಡ್ತಾ ಇದ್ರೆ ಇನ್ಯಾರಿಗಾರ ಹೇಳ್ತಾ ಇದ್ದಾರಾ ಅಂತ.
ಇಲ್ಲ ಸರ್ ನಿಮಗೆ ಹೇಳ್ತಾ ಇರೋದು ಅಂತ ಹೇಳಿದ್ರು. ಮತ್ತೆ ಏನೋ ಒಂದು ಸ್ವಲ್ಪ ಗ್ಯಾಪ್ ಆಯಿತು. ಮತ್ತು ಅಕ್ಟೋಬರಲ್ಲಿ ಭೇಟಿಯಾದಾಗ ಈ ಕಥೆಯ ಒಂದು ಸಣ್ಣ ಲೈನ್ ನನಗೆ ಹೇಳಿದ್ರು, ತುಂಬ ಇಷ್ಟ ಆಯಿತು. ಇಲ್ಲ ಸರ್ ನನಗೆ ಒಂದು ಭಯ ಇತ್ತು, ಏನು ನಾನು ಮಾಡ್ಬೋದಾ, ನನಗೆ ಸೂಟ್ ಆಗುತ್ತಾ, ನನ್ನ ಕೈಲಿ ಪಾತ್ರ ಮಾಡೋಕ್ಕಾಗುತ್ತಾ ಅಂತ ಅವ್ರು ಹೇಳಿದ್ರು. ಇಲ್ಲ ಸರ್ ನನಗೆ ಅವ್ರು ಹೇಳಿದ್ರು, ನನಗಷ್ಟೇ ಅಲ್ಲ ನಮ್ಮ ನಿರ್ಮಾಪಕರಿಗೂ ಭಾಳ ಭರವಸೆ ಇದೆ, ನೀವೇ ಮಾಡಬೇಕು ಈ ಸಿನಿಮಾ, ನೀವೇ ಮಾಡಬೇಕು, ನಿಮ್ಮ ಕೈಲೇ ನಾವು ಮಾಡಿಸ್ಬೇಕು. ಅವರೊಂದು ತುಂಬ ದೊಡ್ಡ ಮಾತು ಹೇಳಿದ್ರು, ಅಕಸ್ಮಾತ್ ನೀವು ಮಾಡಲ್ಲ ಅಂತಂದರೆ ಈ ಕತೆ ನಾನು ಬೇರೆ ಯಾರ ಜೊತೆನೂ ಮಾಡಲ್ಲ ಅಂತ ಹೇಳಿದ್ರು. ಅದೇ ನನಗೆ ತುಂಬ ಒಂದು ಕಾನ್ಫಿಡೆನ್ಸ್ನ ನನಗೆ ಕೊಡ್ತು. ಆಮೇಲೆ ವಿಶೇಷ ಏನಂದರೆ ಅವರು ಪ್ರತಿಯೊಂದು ಹಂತದಲ್ಲೂ ನನ್ನನ್ನು ಇನ್ವಾಲ್ವ್ ಮಾಡಿಕೊಂಡ್ರು. ಸ್ಕ್ರಿಪ್ಟ್ ಡೆವಲಪ್ ಮಾಡಬೇಕಾದ್ರೆ, ಡೈಲಾಗ್ಸ್ ಬರಿಬೇಕಾದ್ರೆ, ಲೊಕೇಶನ್ ಡಿಸ್ಕಷನ್ ಮಾಡಬೇಕಾದ್ರೆ, ಮಿಕ್ಕಿದ ಕಾಸ್ಟ್ನ ಡಿಸೈಡ್ ಮಾಡಬೇಕಂದ್ರೆ ಪ್ರತಿಯೊಂದಕ್ಕೂ ಅದು ನನಗೆ ತುಂಬ ಖುಷಿ ಕೊಡ್ತು, ತುಂಬ ಕಾನ್ಫಿಡೆನ್ಸು ಕೊಡ್ತು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನಷ್ಟೇ ಅಲ್ಲ, ನಮ್ಮ ಸಿನಿಮಾಲ್ಲಿ ಕೆಲಸ ಮಾಡಿರೋ ಪಾತ್ರ ಮಾಡಿರೋ ಪ್ರತಿಯೊಬ್ಬರಿಗೂ ಅವರು ಎಲ್ಲ ಒಂದು ಅಂಶದಲ್ಲೂ ಅವ್ರು ಇನ್ವಾಲ್ವ್ ಮಾಡ್ತಾ ಇದ್ರು. ನಮಗೆಲ್ಲೋ ಅದು ತುಂಬ ಕಾನ್ಫಿಡೆನ್ಸ್ ಕೊಡ್ತು, ನಾವು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಕ್ಕೆ, ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ತಗೊಳ್ಳಿಕ್ಕೆ ತುಂಬ ಅದು ಹೆಲ್ಪ್ ಮಾಡ್ತು. ನಮಗೆ ಹೆಂಗಾಗ್ಬಿಡ ಒಂದೊಂದ್ಸಲಿ ನಾವು ಡೈಲಾಗ್ ಪೇಪರ್ ಇಟ್ಕೊಂಡು ಸರ್ ಹಿಂಗೆ ಬೇಡ ಹಂಗೆ ಬೇಡ ಅಂತ ಹೇಳ್ಬಿಡ, ಆಮೇಲೆ ಯೋಚನೆ ಮಾಡ್ತೀವಿ, ಅಯ್ಯೋ ನಾನು ಹೇಳ್ಬೇಕಾಗಿತ್ತಾ ಬೇಡವಾ ಅಂತ. ಬಟ್ ಏನೇ ಹೇಳಿದ್ರು, ಏನೇ ಸಜೆಷನ್ ಕೊಟ್ಟರು ಭಾಳ ಓಪನ್ ಆಗಿ ಅಕ್ಸೆಪ್ಟ್ ಮಾಡೋರು. ಒಂದು ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತೀನಿ, ನಮ್ಮ ತಂಡಕ್ಕೆ ನಾವೊಂದು ಫ್ಯಾಮಿಲಿ ಥರ ಆದ್ವಿ ನಾವು. ಭಾಗ 1 ಆಲ್ಮೋಸ್ಟ್ ಫುಲ್ ಪೋರ್ಷನ್ನು ನಾವು ಚಿಕ್ಕಮಂಗ್ಳೂರಿನಲ್ಲೇ ಶೂಟ್ ಮಾಡಿರೋದು. ಶೂಟಿಂಗ್ ಮುಗಿದು ಎಲ್ಲ ಅಲ್ಲೇ ಇರ್ತಾ ಇದ್ರಿಂದ ಸುಮಾರು ಕಾಲ ಶೂಟಿಂಗ್ ಬಿಟ್ಟು ಕೂಡ ಪರ್ಸ್ನಲ್ ಆಗಿ ಕಾಲ ಕಳೆದಿದ್ದೀವಿ ಎಲ್ಲರೂ. ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಭಾಳ ಖುಷಿ ಇದೆ. ನನ್ನ ತಂಡದ ಮೇಲೆ ನನಗೆ ತುಂಬಾ ಹೆಮ್ಮೆ ಇದೆ. ಹಾಗೆ ಮತ್ತೊಮ್ಮೆ ಈ ಒಂದು ಅವಕಾಶನ ನನಗೆ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಾನು ಜೀವನ ಪರ್ಯಂತ ನಾನು ಚಿರೋಣಿಯಾಗಿರ್ತೀನಿ. ನಮ್ಮ ತಂಡದ ಬಗ್ಗೆ ನಾನು ಮಾತಾಡಲೇಬೇಕು. ನಮ್ಮ ಡೈರೆಕ್ಟರ್ ಅಶೋಕ್ ಸರ್ ಹೇಳಿದೆ, ಪ್ರೊಡ್ಯೂಸರ್ ಮಾದೇಶ್ ಸರ್ ಹೇಳಿದೆ, ನಮ್ಮ DOP ಸಿದ್ದು ಸರ್ ಇದ್ದಾರೆ, ಮ್ಯೂಸಿಕ್ ಆರನ್ ಕಾರ್ತಿಕ್ ಹಾಗೂ ಪ್ರವೀಣ್ ಶ್ರೀನಿವಾಸ್ ಅನ್ನೋರು 4 ಹಾಡು ಅವರಿಬ್ಬರು ಸೇರ್ಕೊಂಡು ಮಾಡಿದ್ದಾರೆ. ಹಾಗೆ ನಮ್ಮ ಸಿನಿಮಾ ನೋಡಿದವರಲ್ಲಿ ಸಾಕಷ್ಟು ಜನ ಭಾಳ ಪ್ರಶಂಸೆ ಮಾಡಿದಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಹಿನ್ನೆಲೆ ಸಂಗೀತನ ಪಳನಿ ಸೇನಾಪತಿ ಅವರು ಕೊಟ್ಟಿದ್ದಾರೆ. ಎಡಿಟಿಂಗ್ ಬಂದು ಕುಮಾರ್ ಅವರು ಮಾಡಿದ್ದಾರೆ. DI ಧನುಷ್ ಸ್ಟುಡಿಯೋಸ್ ಅಂತ ಧನುಷ್ ಅವರು ಮಾಡಿದ್ದಾರೆ. ಹಾಗೆ ನಮ್ಮ ತಂಡಕ್ಕೆ ಹಿರಿಯರಾದಂಥ ರಾಮಣ್ಣ ಅನ್ನೋರು ಒಬ್ಬರು ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಪ್ರೊಡಕ್ಷನ್ ಇನ್ಚಾರ್ಜ್ ಅವರು, ಅವ್ರನ್ನ ನಮ್ಮ ಇಡೀ ತಂಡ ನಾವು ಯಾವತ್ತೂ ನಾವು ಮರೆಯಲ್ಲ. ಇನ್ನು ಮಿಕ್ಕಿದ ಎಲ್ಲ ಟೀಮ್ ಮೆಂಬರ್ಸು ಎಲ್ಲರೂ ಭಾಳ ಕೋಆಪ್ರೇಟ್ ಮಾಡಿದ್ದಾರೆ. ಕೆಲವೊಂದು ಕಷ್ಟವಾದ ಲೊಕೇಶನ್ಸಲ್ಲೆಲ್ಲ ನಾವು ಶೂಟ್ ಮಾಡಿದ್ವಿ. ಹತ್ತಬೇಕಾಗಿತ್ತು, ಇಳಿಬೇಕಾಗಿತ್ತು, ಮಳೆ ಬರ್ತಾಯಿತ್ತು, ಜಾರ್ತಾಯಿತ್ತು, ಜಿಗಣೆಗಳಿತ್ತು, ತುಂಬ ಕಚ್ಚಿಸ್ಕೊಂಡಿದ್ದೀವಿ ಎಲ್ಲರೂ. ನಾವು ಜೋಕ್ ಮಾಡ್ತಿದ್ವಿ, ನೋಡಿ ಏನು ಸರ್ ನಿಮ್ಮ ಸಿನಿಮಾ ಶೂಟಿಂಗ್ ಮಾಡಿದಾಗ ರಕ್ತನೇ ಸುರಿಸ್ಬಿಟ್ವಿ ನಾವೆಲ್ಲರೂ ಅಂತ. ಅದನ್ನೆಲ್ಲ ನಾವು ಯಾವತ್ತೂ ಮರೆಯೋದೇ ಇಲ್ಲ. ಕ್ಯಾಮ್ರಾ ಟೀಮು ಪಾಪ ಎಷ್ಟೋ ಡಿಫಿಕಲ್ಟ್ ಒಂದಷ್ಟು ಜಾಗಗಳಲ್ಲಿ ಹತ್ತು ಇಳಿದು ನದಿ ದಾಟಿ ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅದನ್ನೆಲ್ಲ ನಾನು ಯಾವತ್ತೂ ಮರೆಯಲ್ಲ. ಮುಂದಕ್ಕೆ ನನ್ನ ಜೊತೆ ಪಾತ್ರ ಮಾಡಿರುವಂಥ ತಂಡ, ಅನುಷಾ ಅವರು ಹೇಳಿದ್ರು 25 ವರ್ಷದ ನಂತರ ನಮ್ಮ ಸಿನಿಮಾಗೆ ಪಾತ್ರ ಮಾಡೋಕ್ಕೆ ಸುನಾಥ್ ಸರ್ ಅವರು ನಮ್ಮ ತಂಡನ ಸೇರಿಕೊಂಡ್ರು. ತುಂಬ ಥ್ಯಾಂಕ್ಸ್ ಸರ್. ನಾವು ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಶೂಟಿಂಗ್ ಟೈಮಲ್ಲಿ, ಪ್ರಮೋಷನ್ಸ್ ಟೈಮಲ್ಲಿ ಎಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಅತಿ ಹೆಚ್ಚು ನನಗೆ ಪಾತ್ರ ಮಾಡಿದ್ದು ಬಂದು ನನ್ನ ತಾಯಿ ಪಾತ್ರ ಮಾಡಿರೋವಂಥ ಸಂಗೀತ ಅನಿಲ್ ಅವ್ರ ಜೊತೆ. ಅವ್ರನ್ನಂತೂ ನಾನು ಮರೆಯೋಕ್ಕೆ ಆಗಲ್ಲ. ನಾವು ಪಾತ್ರ ಮಾಡ್ತಾ ಇದೀವಿ ಅಂತ ನಮಗೆ ಅನ್ನಿಸ್ಲೇ ಇಲ್ಲ, ನಿಜವಾಗ್ಲೂ ತಾಯಿ ಮಗನೋ ಏನೋ ಅಂತ ಒಂದು ನಮ್ಮಲ್ಲಿ ಒಂದು ಬಾಂಧವ್ಯ ಮೂಡ್ಕೊಳ್ತು. ನಾವು ಸಾಕಷ್ಟು ಹೆಸರುಗಳನ್ನ ತಗೊಂಡ್ವಿ ಅವ್ರ ಆ ಪಾತ್ರಕ್ಕೆ. ಆರ್ಟಿಸ್ಟ್ ಚೂಸ್ ಮಾಡೋಕ್ಕೆ ಮುಂಚೆ ಕೊನೆಗೆ ಇಲ್ಲ ಅವರೇ ಸರಿ ಹೋಗ್ತಾರೆ ಅಂಥೇಳಿ ಸಾಕಷ್ಟು ಹೇಳ್ಕೊಟ್ರು ನನಗೆ ಶೂಟಿಂಗಲ್ಲಿ. ಡೈಲಾಗ್ಸು ಹೇಳೋದು, ಇಲ್ಲ ಎಕ್ಸ್ಪ್ರೆಷನ್ಸು ಇವೆಲ್ಲ. ಆಮೇಲೆ ಹೀರೋಯಿನ್ ಕ್ಯಾರೆಕ್ಟರ್ ತನುಶ್ರೀ ಅವರು ಮಾಡಿದ್ದಾರೆ, ಅವ್ರಿಗೂ ಇದು ಮೊದಲನೇ ಸಿನಿಮಾ. ಹಾಗೆ ತ್ರಿಷಾ ಅನ್ನೋರೊಬ್ಬರು
ಇದರಲ್ಲಿ ಪಾತ್ರ ಮಾಡಿದ್ದಾರೆ. ಅವ್ರಿಗೂ ಮೊದಲನೇ ಸಿನಿಮಾ. ಭಾಳ ಒಳ್ಳೆ ಪಾತ್ರ ಮಾಡಿದ್ದಾರೆ ಅವರು ಹೊಸಬ್ರು ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಮತ್ತು ಹಿರಿಯ ಕಲಾವಿದರಾದಂಥ ಪದ್ಮಾ ವಸಂತಿ ಅಮ್ಮ ಅವ್ರು ಮಾಡಿದ್ದಾರೆ, ಮೂಗ್ ಸುರೇಶ್ ಸರ್ ಮಾಡಿದ್ದಾರೆ. ಹಾಗೆ ಇನ್ನೊಬ್ಬರು ಹಿರಿಯ ಕಲಾವಿದರು ಸಂದೀಪ್ ಮಲಾನಿ ಅವರು ಇಲ್ಲೇ ಕೂತಿದ್ದಾರೆ. ಅವರಿಂದ ನಾನು ಸಾಕಷ್ಟು ಕಲ್ತಿದ್ದೀನಿ. ನಮ್ಮ ಮೊದಲನೇ ದಿನದ ಶೂಟ್ ನನಗಿನ್ನೂ ನೆನಪಿದೆ. ಹೆಬ್ರಿಯಲ್ಲಿ ಅವ್ರಿಗೊಂದು ಪಂಚೆ ಆಮೇಲೆ ಒಂದು ಬನೀನ್ ಹಾಕ್ಸಿದ್ರು. ಸುಮ್ಮನೆ ನಮ್ಮ ಡೈರೆಕ್ಟರ್ ಸರ್ ರೇಗಿಸ್ತಾ ಇದ್ರು, ಏನ್ರಿ ಹೊಸ್ದಾಗಿ ಕಾಣ್ತಾ ಇದೆಲ್ಲ ಅಂತ. ಮಣ್ಣಿತ್ತು ಕೆಳಗೆ, ಮಣ್ಣಲ್ಲಿ ಮಲ್ಕೊಂಡು ಉರುಳ್ಸೇವೆ ಮಾಡಿಬಿಟ್ರು ಅವರು. ನನಗೆ ಶಾಕ್ ಆಗಿತ್ತು ಒಂದು ಕ್ಷಣಕ್ಕೆ. ಎಷ್ಟು ಒಂದು ಡೆಡಿಕೇಶನ್, ಒಬ್ಬ ಆರ್ಟಿಸ್ಟ್ ಅಂದರೆ ಇಷ್ಟು ಡೆಡಿಕೇಶನ್ ಇರಬೇಕು ಅಂತ. ಅದನ್ನು ಅವರಿಂದ ನಾನು ಕಲ್ತ್ಕೊಂಡೆ. ಭಾಳ ಖುಷಿ ಆಯಿತು. ನಮ್ಮ ರಾಮಣ್ಣ ಅವರು ಕೂಡ ಒಂದು ಪಾತ್ರ ಮಾಡಿದ್ದಾರೆ. ಹಾಗೆ ನಮ್ಮ ಚಿಕ್ಕಮಗಳೂರಿನ ಮೂರ್ತಿಯವರು ಹಾಗೆ ರಘು ಅವರು ವಕೀಲರು ಅವರು ನಮ್ಮ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ಮತ್ತೆ ಚಿಕ್ಕಮಗಳೂರಿನ ಸಾಕಷ್ಟು ಒಂದು ಲೋಕಲ್ ಕಲಾವಿದರಿಗೆ ನಮ್ಮ ಡೈರೆಕ್ಟರ್ ಸರ್ ಅವಕಾಶ ಕೊಟ್ಟಿದ್ದಾರೆ. ಅದು ತುಂಬ ಖುಷಿ ಇದೆ. ಅವರಿಗೂ ತುಂಬ ಖುಷಿ ಇದೆ. ನೀವು ನಿಮ್ಮೂರಿಂದ ನಿಮ್ಮ ಕಲಾವಿದರಿಗೆ ಕರ್ಕೊಂಬರೋದು ಬದಲು ಇಲ್ಲಿನ ಒಂದು ಲೋಕಲ್ ಕಲಾವಿದರಿಗೆ ನೀವು ಅವಕಾಶ ಕೊಟ್ಟಿದ್ದೀರಾ ಅಂತ ಅವರು ಬಹಳ ಖುಷಿ ಪಟ್ಟರು. ಪಾತ್ರ ಮಾಡೋದಲ್ಲದೆ ನಮ್ಮ ಶೂಟಿಂಗ್ ಟೈಮಲ್ಲೆಲ್ಲ ಸಾಕಷ್ಟು ನಮಗೆ ಕೋಆಪ್ರೇಟ್ ಮಾಡಿ ನಮಗೆ ಒಂದು ಸ್ಟ್ರೆಂತ್ ಆಗಿ ನಿಂತ್ಕೊಂಡು ನಮ್ಮ ಶೂಟಿಂಗ್ನ ಅವರು ಕಂಪ್ಲೀಟ್ ಮಾಡಲಿಕ್ಕೆ ನಮಗೆಲ್ಲ ಭಾಳ ಹೆಲ್ಪ್ ಮಾಡಿದ್ರು. ಇನ್ನೂ ಸಾಕಷ್ಟಿದೆ ಮಾತಾಡೋಕ್ಕೆ. ನನಗೆ ಹೇಳ್ತಾರೆ ಮಾತಾಡೋಕ್ಕೆ ಶುರು ಮಾಡಿ ನಿಲ್ಸೋದೆ. ನಮ್ಮ ತಾತ ಹೇಳೋರು, ಎಲ್ಲ ಮಾತಾಡಿ ನಿಂತರೆ ನೋಡಿ ಹೆಂಗೆ ಲೆಕ್ಚರ್ ಹೊಡಿತಾನೆ ಅಂತ. ಇನ್ನೂ ಮಾತಾಡೋಕ್ಕೆ ಇನ್ನೂ ತುಂಬ ಇದೆ. ಬೇರೆ ಸಂದರ್ಭಗಳಲ್ಲಿ ಮಾತಾಡೋಣ, ಇನ್ನಷ್ಟು ಹಂಚ್ಕೊಳ್ಳೋಣ. ಸರ್, ಇದು ಕತೆ ಬಂದು ಒಬ್ಬ ತಾಯಿ ಮಗನ ಬಾಂಧವ್ಯ ಹೇಳುವಂಥ ಒಂದು ಕತೆ ಸರ್. ಕಾರಣಾಂತರಗಳಿಂದ ಚಿಕ್ಕ ಮಗು, ಒಂದು 2-3 ವಯಸ್ಸಿನ ಮಗುನ ತಾಯಿ ದೂರ ಇಡ್ತಾಳೆ, ದೂರ ಬೆಳೆಸ್ತಾಳೆ. ಮತ್ತು ಅವಳಿಗೆ ಗೊತ್ತಿರಲ್ಲ ಎಲ್ಲಿ ಬೆಳೀತಾ ಇದೆ ಮಗು ಅಂತ. 25 ವರ್ಷದ ನಂತರ ತಾಯಿನ ಹುಡ್ಕೊಂಡು ಮಗ ಮತ್ತೆ ಊರಿಗೆ ಬರ್ತಾನೆ. ಅವನ ಊರು ಬೆಂಗಾಡಿಗೆ, ಅವನ ಊರಿಗೆ ಅವನ ತಾಯಿ ಹತ್ರ ಅವನು ಬರ್ತಾನೆ. ಬಂದಾಗ ಏನಾಗುತ್ತೆ ಅಲ್ಲಿ, ಕೆಲವೊಂದು ಘಟನೆಗಳು ನಡೀತೆ, ಹೇಗಾಗುತ್ತೆ, ಅವನು ಯಾಕೆ ಬಂದ, ಏನಾಗುತ್ತೆ ಅನ್ನೋದೇ ಕತೆ ಸರ್. ನಿಮ್ಗೆ ಏನು ಚಾಲೆಂಜಿಂಗ್ ಅನ್ಸಿತ್ತು? ಯಾಕಂದರೆ ನಿಮ್ಗೆ ಇದು ಭಾಳ ಇಂಪಾರ್ಟೆಂಟ್ ಅಲ್ಲ. ಸೊ ನಿಮ್ಗೆ ಅದು ಭಾಳ ಮಹತ್ವ ಮತ್ತು ಒಂದು ಚಾಲೆಂಜಿಂಗ್ ಆಗಿದ್ದಂಥ ಒಂದು ಪಾತ್ರ ಅನ್ಸಿದ್ದು ಯಾವ ಪಾತ್ರ ಸರ್? ಮೊದಲನೇದು ನನಗೆ ಇದು ಮೊದಲನೇ ಸಿನಿಮಾ ಆಗಿದ್ರಿಂದನೇ ಅದೇ ನನಗೆ ಬಿಗ್ಗೆಸ್ಟ್ ಚಾಲೆಂಜ್ ಸರ್. ಅಂದರೆ ಈಗ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಿದಾಗ ನನ್ನ ಎಕ್ಸ್ಪ್ರೆಷನ್ ಕರೆಕ್ಟಾಗಿ ಬಂದಿದೆಯಾ, ಲುಕ್ ಕರೆಕ್ಟಾಗಿ ಕೊಟ್ಟಿದ್ದೀನಿ ಇಲ್ಲ, ಯಾಕಂದರೆ ಸಾಕಷ್ಟು ಕಲಿಯೋಕ್ಕೆ ಸಿಕ್ತು ಸರ್. ಲೈಟ್ ಫ್ರೇಮಲ್ಲಿ ಲೈಟಲ್ಲೇ ಇರಬೇಕು. ಆಮೇಲೆ ಈಗ ಅವರು ಕೆಲವೊಂದ್ಸಲಿ ನನಗೆ ಪ್ರೊಫೈಲ್ ಹೀಗೆ ನಡ್ಕೊಂಬರ್ಬೇಕು, ಹಾಗೆ ನಡ್ಕೊಂಬರ್ಬೇಕು, ಎಲ್ಲಿ ಸ್ಟಾಪ್ ಮಾಡಬೇಕು, ಸಾಕಷ್ಟು ಎಲ್ಲದನ್ನು ಒಂದು ಚಾಲೆಂಜ್ ಅನ್ನೋದಕ್ಕಿಂತ ಒಂದು ಲರ್ನಿಂಗ್ ಪ್ರೋಸೆಸ್ ಸರ್ ಇದು. ಚಾಲೆಂಜ್ನ ಅವರು ಭಾಳ ಸುಲಭ ಮಾಡಿಕೊಟ್ರು ಸರ್ ನನಗೆ ನಮ್ಮ ನಿರ್ದೇಶಕರು. ಅವ್ರು ಹೇಳಿದ್ದು ಹಾಗೆ, ಏನು ನೀವು ಬೇರೆ ಥರ ಮಾಡೋಕ್ಕೆ ಹೋಗ್ಬೇಡಿ ಸರ್, ನೀವು ಸಹಜವಾಗಿ ಹೇಗಿರ್ತೀರೋ ಹಾಗೇ ಪಾತ್ರ ಮಾಡಿ, ನೀವು ಹೇಗೆ ಮಾತಾಡ್ತೀರೋ ಹಾಗೆ ಮಾತಾಡಿ. ಅದು ಬಿಟ್ಟು ಡೈಲಾಗ್ಸ್ ಕೂಡ ಭಾಳ ಈಸಿಯಾಗಿದೆ ಅಂತ ನನಗೆ ಅನ್ನಿಸ್ತು ಸರ್. ಅಂದರೆ ಏನೋ ಕಲ್ತ್ಕೊಂಡು ಬಹುಶಃ ಏನಂದರೆ ಈ ಪಿಕ್ಚರ್ಗೆ ಆ ಥರ ಡಿಫಿಕಲ್ಟ್ ಡೈಲಾಗ್ಸ್ ಏನೂ ಬೇಕಾಗಿರಲಿಲ್ಲ. ಅದಕ್ಕೋಸ್ಕರ ಅವರು ಆ ಥರ ಏನು ಸ್ಕ್ರಿಪ್ಟಲ್ಲಿ ಬರ್ಕೊಂಡಿರಲಿಲ್ಲ. ಆಮೇಲೆ ಅವರು ಸ್ಕ್ರಿಪ್ಟ್ ಪೇಪರ್ ಕೊಟ್ಟು ಹೇಳೋರು ನಮಗೆ, ಸರ್ ಇದು ಬರೀ ರೆಫರೆನ್ಸ್ ಅಷ್ಟೇ, ನೀವು ಇದನ್ನೇ ಹೇಳಬೇಕು ಅಂತಿಲ್ಲ, ನನಗೆ ಅರ್ಥ ಬಂದು ನಮಗೆ ಬರಬೇಕಷ್ಟೇ ನಿಮ್ಮ ಡೈಲಾಗಲ್ಲಿ, ನಿಮಗೆ ಹೇಗೆ ಕಂಫರ್ಟಬಲ್ ಆಗುತ್ತೆ ಹೇಳಿ ಅಂತ. ನಮಗೆ ಭಾಳ ಭಯ ಇತ್ತು ಸರ್, ಅದನ್ನ ಮಾತ್ರ ನಾನು ಹೇಳ್ತೀನಿ. ಇದು ಏನೋ ಮಾಡ್ತೀನಿ ಅಂತ ಬಂದ್ಬಿಟ್ನಪ್ಪ, ಚೆನ್ನಾಗಿ ಬರುತ್ತೆ ಇಲ್ವೋ, ಚೆನ್ನಾಗಿ ಆಗದಿದ್ರೆ ಏನು ಮಾಡಬೇಕು ಅಂತ. ಬಟ್ ಅದಕ್ಕೆ ಆ ಭಯನ ಹೋಗ್ಲಾಡ್ಸೋಕ್ಕೆ ಸಾಕಷ್ಟು ಸಪೋರ್ಟ್ ಮಾಡಿದ್ರು ಸರ್. ನಮ್ಮ ಕಾರ್ಟೂನ್ ಸಿನಿಮಾ ನೋಡಿದರೆ ಸಾಕು, ಭಯ ಎಲ್ಲ ಹೊರಟಾಗುತ್ತೆ. ಇಲ್ಲ, ಖಂಡಿತ ಸರ್. ಪ್ರತಿಯೊಂದು ಸೀಕ್ವೆನ್ಸ್ಗೂ ನಾನು ಅವರ ಸಿನಿಮಾಗಳ ಸೀಕ್ವೆನ್ಸ್ನ, ಈಗ ತಾಯಿ ಮಗಂದು ಕತೆ ಅಂತ ಹೇಳಿದೆ, ಸಾಕಷ್ಟಿದೆ ಸರ್. ನನಗೆ ಅದರಲ್ಲಿ ಬಂಗಾರ ಪಂಜರ ನನಗೆ ಭಾಳ ಒಂದು ಇಷ್ಟವಾದಂಥ ಸಿನಿಮಾ. ಅಂದರೆ ತಾಯಿ ಮಗನ ಕತೆ ಒಂದು ಸಾರಾಂಶ ತೋರಿಸೋಂಥ ಸಿನಿಮಾ. ಅದ್ರ ಬಗ್ಗೆ ಸಾಕಷ್ಟು, ಅದರಿಂದ ನಾನು ಸಾಕಷ್ಟು ರೆಫರೆನ್ಸಸ್ಗಳು, ಸೀನ್ ಬೈ ಸೀನ್ ಸಾಕಷ್ಟು ರೆಫರೆನ್ಸಸ್ಗಳು ನಾನು ತಗೊಂಡಿದ್ದೀನಿ ಸರ್. ಇಲ್ಲ ಸರ್, ಅವರು ಧೈರ್ಯ ಕೊಡ್ತಾ ಇದ್ರು. ಅಂದರೆ ಹೇಳೋರು ಸರ್, ಖುಷಿಪಟ್ಟು ಧೈರ್ಯವಾಗಿ ಮಾಡು, ಅವಕಾಶ ಬಂದಿದೆ, ಖುಷಿಯಾಗಿ ಮಾಡು ಅಂತ ಹೇಳ್ತಾ ಇದ್ರು ಸರ್.
ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ನೆ ಯುಗಾದಿ ಹಬ್ಬ ಮುಗಿದಿದೆ. ಎಲ್ಲರೂ ಬೇವು ಬೆಲ್ಲ ತಿಂದಿದ್ದೀರಿ. ನಿಮ್ಮ ಜೊತೆ ನಾನು ಕೂಡ ತಿಂದಿದ್ದೀನಿ. ನಾಳೆ ಕತೆ ಬೇಡ ನಿಮಗೆ. ನಾಳೆ ಕತೆ ಬೇಡ. ಈಗ ಸೋಮವಾರ ಬಂದ್ಬಿಡ್ತು. ತುಂಬ ಸಂತೋಷ ಆಗ್ತಾ ಇದೆ. ಯುಗಾದಿ ಹಬ್ಬ ನಮ್ಮ ಹಿಂದೂಗಳಿಗೆ ಹೊಸ ವರ್ಷದ ಕಳೆದು ಹೋಗಿ ಪುನಃ ಹಳೆ ವರ್ಷ ಹೋಗಿ ಹೊಸ ವರ್ಷ ಬರುವಂಥ ದಿನ. ನಾವೆಲ್ಲ ಈಗ ಜನವರಿ 1 ಅಂತ ಹೇಳ್ತೀವಿ, ಬಟ್ ನಿಜವಾದ ನಮ್ಮ ಹಿಂದೂ ಧರ್ಮದ ಪ್ರಕಾರ ಯುಗಾದಿನೇ ನಮ್ಗೆ ಹೊಸ ವರ್ಷದ ದಿನ. ಆ ದಿನದಲ್ಲಿ ನೀವು ಭೇಟಿ ಆಗ್ತಿದ್ದೀವಿ. ನಿಜವಾಗ್ಲೂ ಕೂಡ ಭಾಳ ಖುಷಿ ಆಗ್ತಾ ಇದೆ. ನನ್ನ ಮನೇಲೆ ಕೂತಿದ್ದೆ, ಎಲ್ಲೂ ಹೋಗಿರಲಿಲ್ಲ. ನಮ್ಮ ಮಗ ಫೋನ್ ಮಾಡ್ದ, ದೊಡ್ಡಪ್ಪ ಹಿಂಗಿದೆ ಅಂದೆ. ಯಾವ ಡ್ರೈವರ್ ಬಂದಿಲ್ಲ ಕಣೆ, ಏನೇ ಮಾಡೋದು ಅಂದೆ. ಅಷ್ಟೊತ್ತಿಗೆ ನಮ್ಮ ಸಾರ್ಥಿ ರವಿನ ಕಳಿಸ್ಕೊಟ್ರು. ಯಾಕೆ ಬಂದೆ ಅಂದರೆ ನಿಮ್ಮ ಮನೇಲಿ ನೋಡುವಂಥ ಭಾಗ್ಯ ಸಿಗುತ್ತೆ, ಹಂಚ್ಕೋಬೋದಲ್ಲ ಅಂತ. ಈಗಾಗಲೇ ನೋಡಿ, ಈಗ ಕಲೆ ಅನ್ನೋದು ಯಾರ ಮನೆ ಸ್ವತ್ತಲ್ಲ. ಅದು ಈ ಕಲೆ ಅನ್ನೋದು ಎಲ್ಲೋ ಅಡಗಿರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಈ ಕಲೆ ವಂಶ, ಕಲಾವಿದರ ವಂಶ ಅಂತ ನಿಮಗೆಲ್ಲ ಗೊತ್ತಿದೆ. ನಾವೇನು ಜಾಸ್ತಿ ನಿಮ್ಗೆ ಹೇಳಬೇಕಾಗಿಲ್ಲ. ಎಲ್ಲಿಂದನೋ ಬಂದಿದ್ದು, ಎಲ್ಲೋ ಸೇರ್ಕೋತು. ನಿಜವಾಗಿ ಕೂಡ ಇವನು ಆಕ್ಟ್ ಮಾಡಬೇಕು ಅಂತ ನಮ್ಮ ಶರಣು ಇಚ್ಛೆ ಪಟ್ಟಿರಲಿಲ್ಲ. ಎಲ್ಲೋ ಒಂದ್ ಕಡೆ ಎಳಿತದ ಬ್ಲಡ್ ಇದೆಯಲ್ಲ, ಆ ಬ್ಲಡ್ ಎಲ್ಲೋ ಒಂದ್ ಕಡೆ ಹರ್ಕ ಬಂದಿರುತ್ತೆ. ಈ ಕಡೆ ತಾಯಿ ಕಡೆ ಎಳಿತದೋ ಇಲ್ಲ ತಂದೆ ಕಡೆ ಎಳಿತದೋ ಗೊತ್ತಿಲ್ಲ ನಮ್ಗೆ. ಈ ಕಡೆ ಇವರಜ್ಜಿ ಪಾರ್ವತಮ್ಮ ನಮ್ಮ ಅಕ್ಕ, ಅವ್ರ ಮಗ ಗೋವಿಂದರಾಜು ಮಗ ಶರಣು. ಇದಕ್ಕೆಲ್ಲ ಎಲ್ಲಿಂದ ಬಂತು? ಅಲ್ಲಿಂದ ಸಿಂಗಾನಲ್ಲೂರಿಂದ ಬರ್ತಾ ಇದೆ. ಸಿಂಗಾನಲ್ಲೂರು, ಗಾಜನೂರು ಎಲ್ಲ ಹಂತಂತವ್ರು ಬಂದಿದೆ. ನಮ್ಗೆ ಶರಣು ಪಿಕ್ಚರ್ ಆಕ್ಟ್ ಮಾಡ್ತೀನಿ ಅಂದಾಗ ಯಾರು ಕಂಡಿದ್ದಾರೆ, ಎಲ್ಲೆಲ್ಲಿ ಏನೇನು ಯಾವ ಊಟದಲ್ಲಿ ಯಾವ ಹಾವಿರುತ್ತೋ ಬರಲಿ ಬಿಡಿ ಅಂತ ನನ್ನ ಕರ್ಕೊಂಡು ಪಿಕ್ಚರ್ ಎಲ್ಲ ಮುಗಿದ ಮೇಲೆ ನಾನು ಒಂದ್ಸರಿ ಪಿಕ್ಚರ್ ಪೂರ್ತಿ ನೋಡಿದೆ. ನಾನು ಪಿಕ್ಚರ್ ನೋಡಿದಾಗ ನನಗನ್ನಿಸ್ತು, ಸಕ್ಸಸ್ಸು ಫೇಲ್ಯೂರು ನನ್ನ ಕೈಲೂ ನಿಮ್ಮ ಕೈನಲ್ಲಿ ಇಲ್ಲ. ಮಾಡೋದು ನಮ್ಮ ಧರ್ಮ. ಅದನ್ನು ಭಗವಂತ ಜನ ಯಾವ ಥರ ತಗೋತಿರೋದಕ್ಕೆ ಅವ್ರಿಗೆ ಬಿಡ್ತೀವಿ. ನಾನು ಪಿಕ್ಚರ್ ನೋಡಿದಾಗ ಅನ್ನಿಸ್ತು, ಎಲ್ಲೋ ನಮ್ಮ ಹುಡುಗ ಈ ಬಡಿ ಮಗ ಚೆನ್ನಾಗಿ ಮಾಡೋದು ಕಣೆಯ ಅಲ್ವೇನೆ. ಜೊತೆಗೆ ಇನ್ನೊಂದು ವಿಷಯ ಏನು ಗೊತ್ತಾ? ನೋಡಿ, ಹಿರಿಯ ಕಲಾವಿದರು ಹೌದೆಯ, ಅವ್ರು ನಮ್ಮ ಚಿಕ್ಕಪ್ಪನ ಮಗನ ಮಗ. ನಿಮ್ಗೆಲ್ಲ ಸುನಾಥ್ ರಾಜ್ ಗೊತ್ತು ನಿಮ್ಗೆ. ಅವನು ಬೇಕಾದಷ್ಟು ಮಾಡಿ ಮತ್ತೆ ಹಂಗೂ ಹೇಳ್ತಾ ಇದ್ದೀನಿ, ಯಾಕೆ ಗಡ್ಡ ಬಿಟ್ಟಿದ್ದೀನಿ, ಬಾಯಲ್ಲಿ ಬೆಣ್ಣೆ ಹಾಕ ತಗಲಾಕಯ್ಯ ಅಂತ. ಇಲ್ಲ ಅಪ್ಪಾಜಿ, ಹಿರೇಪ್ಪಜಿ, ಸುಮ್ಕಿರಪ್ಪಜಿ ತೆಗಿತೀನಿ ಅಂತ. ಅಂದ್ರೆ ಇವ್ರು ಮಾಡಿದ್ದಾರೆ. ಇನ್ನೊಬ್ಬರು ಸಂಗೀತ ಮೇಡಮ್ ಅಂತ ಮಾಡಿದ್ದಾರೆ. ನಾನು ಪಿಕ್ಚರ್ ನೋಡಿದೆ ಪೂರ್ತಿ. ಪಿಕ್ಚರ್ ನೋಡಿದಾಗ ನನ್ಗೆ ಅನ್ನಿಸ್ತು, ಎಲ್ಲೋ ಒಂದ್ ಕಡೆ ಹೋಗ್ತಾ ಇದ್ದಿಲ್ಲ ಪಿಕ್ಚರು. ನಾನು ಹೇಳಿದೆ ಆಮೇಲೆ ಕೆಲವರು ನೋಡಪ್ಪ ಅದನ್ನ ಅಂತ. ಮಾಡಿದಾರಂತ ಇಲ್ಲ, ಕೆಲವು ಎಳೆಯುತ್ತಿತ್ತು ಬೇಡ. ನಾವು ಸಿನಿಮಾದವ್ರು ತಾನೆ, ನಾವು ಎಲ್ಲಿ ಎಳೆಯುತ್ತ ಎಲ್ಲಿ ನಾವು ನೋಡ್ಕೊಂಡು ನಾನು ಮಾಡಬೇಕು ಅದನ್ನ ಹೇಳಿದ್ರೆ ಮಾಡಿದ್ದಾರೆ. ಡೈರೆಕ್ಟ್ರು, ನಿರ್ಮಾಪಕರು ಎಲ್ಲರೂ ಸೇರಿಕೊಂಡು ಕೆಲಸ ಮಾಡಿದ್ದಾರೆ. ನನ್ನ ಒಂದೇನಪ್ಪ ನನಗೆ ಆಶ್ಚರ್ಯಕ್ಕಿಂತ ಖುಷಿ ಆಗ್ತಾ ಇರೋದೇನಪ್ಪ ಅಂದರೆ, ಪಿಕ್ಚರ್ ನೋಡಿದಾಗ ಎಲ್ಲೂ ಬೋರ್ ಆಗಲ್ಲ. ನಮ್ಮ ಹುಡುಗ ಈ ಹೊಸ್ದಾಗಿ ಮಾಡಿರ್ಬೋದು, ಹೊಸ್ದಾಗಿ ಮಾಡಿದ್ರೆ ಅನಿಸೋದಿಲ್ಲ ನನಗೆ. ಆ ರೀತಿ ಅನುಭವಿಸಿ ಮಾಡಿದ್ದಾನೆ. ಜೊತೆಗೆ ಎಲ್ಲ ಕಲಾವಿದರು ಕೂಡ ಆ ತಾಯಿ ಕ್ಯಾರೆಕ್ಟರ್ ಮಾಡಿ ಸಂಗೀತ ಮೇಡಮ್ ಇರ್ಬೋದು, ಆಮೇಲೆ ಕಾಮಿಡಿ ಆರ್ಟ್ ಮಾಡಿದ್ದಾರೆ. ನಾವು ನಿಮ್ಮ ಹೆಸರು ಮಾಡ್ತೀವಿ, ಸಂದೀಪ್ ಅವರು. ನಮ್ಮ ಸುನಾಥ್ ರಾಜರು ಹೇಳಂಗಿಲ್ಲ ನಾವು. ಸುನಾಥ್ ರಾಜರು ನಮ್ಮ ಹೀರೋಯಿನ್ನು ಎಲ್ಲರೂ ಒಂಥರ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲೂ ಅತಿರೇಕ ಇಲ್ಲ. ಎಷ್ಟು ಬೇಕು ಅಷ್ಟು ಮಾತ್ರ ಮಾತಾಡಿದ್ದಾರೆ. ಆ ಜನಕ್ಕೆ ಕೊಟ್ಟಿದ್ದೀವಿ ನಾವು. ಅದು ಜನ ಸ್ವೀಕಾರ ಮಾಡಬೇಕು. ಜನಕ್ಕೆ ಈಗ 4ನೇ ತಾರೀಕು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ನಿಮ್ಮಗಳ ಹಿಂದೆ ಎಲ್ಲ ಇತ್ತು, ಈಗ ಕಾಲ ಅಲ್ಲಲ್ಲ. ನೀವು ಸ್ವಲ್ಪ ನೀವು ಹೇಗೆ ಹೇಳ್ತೀರಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಟ್ಲೀಸ್ಟ್ ಒಂದ್ಸರಿ ಪಿಕ್ಚರ್ ಮಾತ್ರ ಒಂದ್ಸಲ ನೋಡ್ಬೋದು, ಖಂಡಿತವಾಗಿ ನೋಡ್ಬೋದು. ಅದ್ರ ಬಗ್ಗೆ ಯಾರಿಗೂ ಮಾತಾಡೋಂಗಿಲ್ಲ. ಏನೋ ಸಮಥಿಂಗ್ ಇದೆ, ಏನಿದೆ ಅನ್ನೋದನ್ನ
ಈ ಕ್ಲೈಮ್ಯಾಕ್ಸ್ ವಿಷಯ ಮಾತ್ರ ನಮ್ಮ ಹುಡುಗನು ಹೇಳಿಲ್ಲ, ನಾನು ಹೇಳಲ್ಲ. ಜನ ಬಂದು ನೋಡ್ಬಿಟ್ಟೆ ಹೇಳ್ಬೇಕಾದ್ನ ಏನು ಎತ್ತ ಅಂತ. ಅಲ್ವೇನಪ್ಪ? ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ನೀವೆಲ್ಲ. ಯಾಕೆಂದ್ರೆ ನೀವಿದ್ರೆ ನಾವು, ನಾವಿದ್ರೆ ನೀವು. ಹಾಗೆ ನಿಜವಾಗ್ಲೂ ನಮಗೂ ನಿಮಗೂ ಏನೋ ಒಂದು ಬಾಂಧವ್ಯ ಇದ್ದೇ ಇದೆ. ಇವತ್ತಲ್ಲ, ಅವತ್ತಿನ ರಾಜ್ಕುಮಾರ್ ಕಾಲದಿಂದನೂ ಇದ್ದೇ ಇದೆ. ಅದು ಹಾಗೇ ಬೆಳ್ಕೊಂಡ್ ಬಂದಿದೆ. ಜೊತೆಗೆ ನಮ್ಮ ಮನೆಗೂ ಸ್ವಲ್ಪ ತಲುಪಿಸ್ತು ಇವಾಗ ಇದು. ನಮ್ಮ ತಮ್ಮನ ಮಗನಿಗೂ ಕೂಡ ಎಲ್ಲೋ ಒಂದ್ ಕಡೆ ಯಾಕೆ ಆಗ್ಬಾರ್ದು, ಈ ಎಲ್ಲರೂ ಕರೆಯಿಲ್ಲ, ಕೆಲವ್ರನ್ನೇ ಕಲೆ ಕರೀತದೆ. ಹಾಗೆ ನಮ್ಮ ಶರಣವನ್ನು ಕೂಡ ಬಂದಿದ್ದಾರೆ, ಆಕ್ಟ್ ಮಾಡಿದ್ದಾನೆ. ಅದಕ್ಕೆ ನಿರ್ಮಾಪಕರು, ನಿರ್ದೇಶಕರು, ಜೊತೆಗೆ ನಮ್ಮ ಸುನಾಥ್ ರಾಜ್ ಅವರಂತೂ ನನ್ನ ನಿಜವಲ್ಲ ನೋಡ್ಬಿಟ್ಟು ಏನೇ ಈ ತರ ಕೇಳ್ಬಿಟ್ಟು ನಿನಗೆ ಯಾಕೆ ಹಿಂಗಾಯ್ತು ನಿನಗೆ, ಅವನು ಈಸ್ ವೆರಿ ಗುಡ್ ಆರ್ಟಿಸ್ಟ್. ಅದ್ರ ಬಗ್ಗೆ ದೇರ್ ಇಸ್ ನೋ ಡೌಟ್. ನನ್ನ ಪಿಕ್ಚರ್ನಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಖುಷಿ ಆಯ್ತು. ಅವ್ರಿರ್ಬೋದು, ನಮ್ಮ ಹೀರೋಯಿನ್ನು ಎಲ್ಲರೂ ಅವ್ರ ಪಾತ್ರ ಅಚ್ಚುಕಟ್ಟಾಗಿ ಮಾಡಿದಾರಪ್ಪ. ಪಿಕ್ಚರ್ನ ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಅದೊಂದು ಸಾಂಸಾರಿಕ ಚಿತ್ರ ಅದರಿಂದ ನೋಡ್ಬೋದು. ನನಗಂತ ಕ್ಲೈಮ್ಯಾಕ್ಸ್ ಭಾರಿ ಇಷ್ಟ ಆಯಿತು. ಹಂಗೂ ಕೇಳಿದೆ ಡೈರೆಕ್ಟರ್ನ, ಯಾಕೆ ಹಿಂಗೆ ಮಾಡಿದ್ರೆ ಕ್ವಶನ್ ಮಾರ್ಕು ಅಂತ. ಇಲ್ಲ ಸರ್, ಇದನ್ನು ಹಾಗೆ ಮಾಡಬೇಕು, ಮುಂದೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದರು. ಒಳ್ಳೆಯದಾಗಲಿ. ನಿಜವಲ್ಲೂ ಕೂಡ ಭಾಳ ಖುಷಿ ಆಗ್ತಾ ಇದೆ. ಇವತ್ತು ನಿನ್ನೆ ತನ್ನ ಯುಗಾದಿ ಹಬ್ಬ ಆಗಿದೆ. ಬೇವು ಬೆಲ್ಲ ಎಲ್ಲರೂ ತಿಂದಿದ್ದೀವಿ, ಎಲ್ಲರೂ ಸೇರಿದ್ದೀವಿ. ಇವತ್ತು ಆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಟೆಕ್ನಿಷಿಯನ್ಸ್ಗೆಲ್ಲ ಇದ್ದಾರೆ, ಟೆಕ್ನಿಷಿಯನ್ಸ್ಗೆ, ಜೊತೆಗೆ ನಮ್ಮ ಕಲಾವಿದರಿಗೆ ಎಲ್ಲರೂ ಒಳ್ಳೆಯದಾಗಲಿ. ಯಾಕೆಂದರೆ ಸಿನಿಮಾ ಬಿಡುಗಡೆ ಆದಾಗ, ಆಚೆ ಬಂದಾಗ ನೋಡ್ಕೊಂಡು ಬಂದ ಪ್ರೇಕ್ಷಕ ಮಾನವೀಯರು ಪರವಾಗಿಲ್ಲ ಪಿಕ್ಚರ್ ಅಂದರೆ ನಾವು ಬದುಕತ್ತೀವಿ. ನಿರ್ಮಾಪಕರಾಗ್ಬೋದು, ನಿರ್ದೇಶಕರಾಗ್ಬೋದು, ಆರ್ಟಿಸ್ಟ್ಗಳಾಗ್ಬೋದು, ಸಮಾಧಾನ ಆಗ್ತದೆ. ಅದನ್ನು ನಿಮಗೂ ಬಿಟ್ಟಿದ್ದೀವಿ. ನೀವು ಎಷ್ಟು ಮಟ್ಟಿಗೆ ನೀವು ಕೂಡ ನೀವೇನು ಹೊಸಬ್ರೇನಲ್ಲ. 45-50 ವರ್ಷದ್ದು ನಾವು ಇದ್ದೀವಿ, ನೀವು ಇದ್ದೀರಿ. ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಹುಡುಗರ ಮೇಲೆ ಇರಲಿ ಅಂತ ಹೇಳ್ತಾ ನಿಜವಲ್ಲೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಯುಗಾದಿ ಶುಭ ಫಲಗಳು ಎಲ್ಲರೂ ಕೂಡ ನಾವು ಈ ಟೀಮ್ ಸಿಗಲಿ ಅಂತ ಹೇಳಿ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಲೈನ್, ಅಟ್ಲೀಸ್ಟ್ ಒಂದು ಲೈನ್ ಅಲ್ಲಾದ್ರೂ ಹೇಳಿ. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನನ್ನ ಮಗ ಇದು ಫಸ್ಟ್ ಪಿಕ್ಚರ್ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಇಷ್ಟ ಆಗಲಿ ಅಂತ ನಾನು ಅಂದ್ಕೊಳ್ತೀನಿ. ಅವನಿಗೆಲ್ಲ ವಿಶ್ ಮಾಡಿ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ. ಫಸ್ಟ್ ಅವನು ಆಕಸ್ಮಿಕ ಪಿಕ್ಚರಲ್ಲಿ ಒಂದು 4 ಹೆಜ್ಜೆ ಹಾಕಿದ್ದ. ಹುಟ್ಟಿದ್ದಾರೆ ಕನ್ನಡ ನಾಡಿನಲ್ಲಿ, ಹುಟ್ಟಬೇಕು ತಪ್ಪಜಿ ಸಾಂಗಲ್ಲಿ. ಅವನಿಗೆ ಈ ಥರ ಆಸೆ ಇತ್ತು ಅಂತ ನನಗೆ ಗೊತ್ತಾಗಲಿಲ್ಲ. ಅವನು ಹೇಳ್ದ ಈ ಥರ ನಾನು ಒಂದು ಆ್ಯಕ್ಟ್ ಮಾಡ್ತಿದ್ದೀನಿ ನಮ್ಮ, ನನಗೆ ಆಶ್ಚರ್ಯ ಆಯಿತು. ಸರಿ, ಒಳ್ಳೇದಾಗ್ಲಪ್ಪ ಅಂತ ಆಶೀರ್ವಾದ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದನೆ ಬಹಳ ಮುಖ್ಯ. ಅಪ್ಪಾಜಿ, ಗೋವಿಂದರಾಜು ಸರ್ ಅವರು. ಎಲ್ಲರಿಗೂ ನಮಸ್ಕಾರ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲ ವಿಷಯಗಳನ್ನು ನನ್ನ ಮಗ ಮತ್ತು ನಮ್ಮ ಅಣ್ಣವರು ಲಕ್ಷ್ಮಿ ಮಾತಾಡಿದ್ದಾರೆ. ಎಲ್ಲ ವಿಷಯಗಳನ್ನ ತುಂಬ ಆಲ್ರೆಡಿ ತಿಳಿಸ್ಬಿಟ್ಟಿದ್ದಾರೆ. ಮತ್ತು ನಾನೇ ಅದನ್ನು ತಿಳಿಸ್ಬೇಕು ಅನ್ನೋದೇನಿಲ್ಲ, ತಮಗೆಲ್ಲ ಗೊತ್ತೇ ಇದೆ. ಅವನು ಮೊದಲ ಬಾರಿಗೆ ಈ ಚಿತ್ರದ ನಾಯಕನಾಗಿ ನಟಿಸಿದ್ದಾನೆ. ಅವನಿಗೆ ತಮ್ಮ ಎಲ್ಲರ ಕೃಪೆ, ಆಶೀರ್ವಾದ ಅವನ ಮೇಲೆ ಇರಲೇಬೇಕು. ನೀವೆಲ್ಲ ಕೊಟ್ಟು ಅವನ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳೆಯುವಂತೆ ಅವಕಾಶಗಳನ್ನ ಬರೋವಂಥ ಒಂದು ಸಂದರ್ಭನ ನೀವೆಲ್ಲ ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ತಾ, ಅವನ ನಿರ್ಮಾಪಕರಾದ ಮಹದೇಶ್ ಅವರು, ಅಶೋಕ್ ಕಡಪ ಅವರು ಮತ್ತು ಟೆಕ್ನಿಷಿಯನ್ಸ್ ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಅವರವರ ಕೆಲಸಗಳನ್ನ ಅವರು ಮಾಡಿದ್ದಾರೆ. ಭಾರಿ ನನಗಂತೂ ಸಂತೋಷ ಆಗಿದೆ. ನೋಡೋಣ, ಚಿತ್ರ ರಿಲೀಸ್ ಆಗ್ತಾಯಿದೆ 4ನೇ ತಾರೀಕು. ಅವತ್ತೊಂದು ದಿವಸ ತಮಗೆಲ್ಲ ಯಾವ ಥರ ರೆಸ್ಪಾನ್ಸ್ ಇರುತ್ತೆ ಅಂತ ನೋಡಿಕೊಂಡು ಆ ಭಗವಂತನ ಮೇಲೆ ಭಾರ ಹಾಕಿ ನಾವು ಇವತ್ತು ಇದ್ದೀವಿ. ಎಲ್ಲ ಒಳ್ಳೆಯದಾಗಲಿ. ತಮ್ಮಿಂದನೂ ಕೂಡ ಎಲ್ಲ ಥರದ ಪ್ರಶಂಸೆಗಳು ಅವ್ನಿಗೆ ಬರಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ಚಿತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ, ನಟ ನಟಿಯರಿಗೂ ಮತ್ತು ನಮ್ಮ ಅಣ್ಣವ್ರು ಹೇಳ್ದಂಗೆ ಸುನಾಥ್ ರಾಜ್ ಇಲ್ಲೇ ಇದ್ದಾರೆ, ಅವರು ಯಾರು ಬೇರೆ ಅಲ್ಲ, ಅವರು ನಮ್ಮ ಬ್ರದರನ್ನೇ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಹೀರೋಯಿನ್ ಕೂಡ ಇಲ್ಲೇ ಇದ್ದಾರೆ, ಅವ್ರಿಗೂ ಎಲ್ಲ ಒಳ್ಳೆಯದಾಗಲಿ. ಎಲ್ಲ ನಟನಟರು ಒಳ್ಳೆಯದಾಗಲಿ, ಟೆಕ್ನಿಷಿಯನ್ಸ್ ಒಳ್ಳೆಯದಾಗಲಿ, ಚಿತ್ರಕ್ಕೂ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು, ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ, ನಿಮಗೂ ನನ್ನ ಸವಿನಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ.
ಈ ಸಿನಿಮಾ ಎಲ್ಲ ಹೊಸ ಕಲಾವಿದರಿಗೆ ಒಂದು ಆಪರ್ಚುನಿಟಿ ಕೊಟ್ಟಂತಹ ಒಂದು ಸಿನಿಮಾ. ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಅಶೋಕ್ ಕಡ್ಬ ಸರ್. ನಾನು ಅವರಿಗೆ ತುಂಬ ಯಾವಾಗಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಅಂದರೆ ಸಿನಿಮಾ ಇಂಡಸ್ಟ್ರೀಲಿ ಫಸ್ಟ್ ಸ್ಟೆಪ್ ನಾನೇನು ಇಡಬೇಕು ಅಂತ ಅಂದ್ಕೊಂಡಿದ್ದೆ ಅದು ಈ ಸಿನಿಮಾಯಿಂದನೇ ನನಗೆ ಸಾಧ್ಯ ಆಗಿದ್ದು. ಹಾಗಾಗಿ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಿಂಬಿಯ ಬನಾದ ಮ್ಯಾಗ ಪೇಜ್ 1 ಏಪ್ರಿಲ್ 4ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಸಿನಿಮಾ ನೋಡಬೇಕು, ಎಲ್ಲ ಹೊಸ ಕಲಾವಿದರಿಗೂ ಸಪೋರ್ಟ್ ಮಾಡಬೇಕು. ಷಣ್ಮುಖ್ ಸರ್ ಹೇಳ್ದಾಗೇ ಎಲ್ಲರಿಗೂ ಒಂದು ಲರ್ನಿಂಗ್ ಪ್ರೋಸೆಸ್ ಆಗಿತ್ತು, ನನಗೂ ಕೂಡ ಲರ್ನಿಂಗ್ ಪ್ರೋಸೆಸ್ ಆಗಿತ್ತು. ತುಂಬ ಎಲ್ಲ ಕಲ್ತ್ವಿ ನಾವು. ಪ್ರತಿ ದಿನಾನೂ ಪ್ರತಿಯೊಬ್ಬರು ನಮ್ಮ ಸಿನಿಮಾದಲ್ಲಿ ತುಂಬ ಜನ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಇದ್ದಾರೆ. ಎಲ್ಲರ ಜೊತೆಯಿಂದನೂ ನಾನು ಪ್ರತಿದಿನ ಅವ್ರ ಜೊತೆ ಕಾಲ ಕಳೀತಾ ಪ್ರತಿಯೊಂದಿನೂ ನಾನು ಕಲ್ತ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ಒಂದು ಚಾಲೆಂಜಿಂಗ್ ಅಂತ ಅಂತೂ ಅನಿಸ್ಲಿಲ್ಲ. ಯಾಕಂತಂದರೆ ಇದು ತುಂಬ ಕಷ್ಟ ಇದೆ, ಈ ಸೀನ್ಸ್ ಹೀಗಿದೆ ಅಂತ ನಮಗೇನು ಅನಿಸ್ತಾನೆ ಇರಲಿಲ್ಲ. ಯಾಕಂದರೆ ಅಶೋಕ್ ಕಡ್ಬ ಸರ್ ತುಂಬ ಹೆಲ್ಪ್ ಮಾಡ್ತಿದ್ರು. ಇಲ್ಲಮ್ಮ ಮಾಡ್ತೀರಾ, ಆಗತ್ತೆ ಏನು ಅಷ್ಟೇನು ಇರೋದಿಲ್ಲ, ಆಗತ್ತೆ ಅಂತ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು. ಸೊ ಹಾಗಾಗಿ ನಮ್ಗೆ ಯಾವತ್ತೂ ಸಿನಿಮಾದಲ್ಲಿ ನಮ್ಗೆ ಆ್ಯಕ್ಟ್ ಮಾಡೋದಕ್ಕೆ ಕಷ್ಟ ಅಂತ ನಮ್ಗಂತ ಅನಿಸ್ಲೇ ಇಲ್ಲ. ಹಾಗಾಗಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ತನುಶ್ರೀ ಅವರೇ. ಇನ್ನು ಅಲ್ಲ, ಆ ಗ್ಯಾಪ್ ಸ್ಟೋರಿ ಕೇಳಕ್ಕೆ ಒಂದು 5-10 ನಿಮಿಷ ಟೈಮ್ ಸಾಕಾಗೋದಿಲ್ಲ. ಆದ್ರೂ ಬಹಳ ಖುಷಿ ಆಗ್ತದೆ ಮತ್ತೊಮ್ಮೆ ತಮ್ಮನ್ನ ಸಿನಿಮಾದಲ್ಲಿ ಬೆಳ್ಳಿ ಪರದೆ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದೀವಿ. ಏಪ್ರಿಲ್ 5ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಏಪ್ರಿಲ್ 4ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಇಲ್ಲ ಏಪ್ರಿಲ್ 4ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. 25 ವರ್ಷ ಗ್ಯಾಪ್ ತಗೊಂಡಿದ್ದಾರೆ ಅಂತ ಹೇಳಿದ್ರು ಸರ್. 30 ಇಯರ್ಸ್ ರಿಲೀಸ್ ಆಗಿದೆ. ಗ್ಯಾಪ್ 25 ಇಯರ್ಸ್. ಓಕೆ ಸರ್, ಹೇಗೆ ಅನಿಸ್ತು ನಿಮಗೆ ಮತ್ತೊಮ್ಮೆ ಪಾದಾರ್ಪಣೆ ಮಾಡಿದ್ದು? ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ನೋಡಿ, ಸಿನಿಮಾ ಅನ್ನೋದು 25 ವರ್ಷ ಗ್ಯಾಪ್ ಕೊಟ್ಟರು. ಆದರೆ ಎಲ್ಲೋ ನನ್ನ ಮನ್ಸುಗಳ ಒಳಗಡೆ ಯಾರು ಯಾವಾಗ ನನ್ನ ಮಗಳು ಯಾವಾಗಲೂ ಪ್ರಶ್ನೆ ಮಾಡ್ತಾನೆ, ನಿನ್ನ ಲೈಫಲ್ಲಿ ಏನು ನೀನು ಮಿಸ್ ಮಾಡ್ಕೋತೀಯ ಅಂದರೆ ನಾನು ಸಿನಿಮಾ ಅಂತ ಯಾವಾಗಲೂ ನಾನು ಸಿನಿಮಾ ಅಂತಲೇ ಹೇಳ್ತಿತ್ತು. ಅದು ನನ್ನ ಒಳಗೆ ಇತ್ತು. ಆದರೆ ಏನು ಮಾಡ್ತೀರಾ, ಒಂದೊಂದ್ಸತಿ ಅಲ್ಲಿದ್ದವನು ಕಡಲೆ ಇರಲ್ಲ ಅಂತ ಆ ಥರ ಒಂದು ಸನ್ನಿವೇಶ ಆಗೋಯ್ತು ನನ್ನ ವಿಚಾರದಲ್ಲಿ. ಹೌದು, ನಿಜ. ಈಗ ನಾವು ನಮ್ಮ ಮೇಘಮಾಲೆ ಆ ಸಿನಿಮಾ ಆ ಟೈಮಲ್ಲಿ ನಾವು ನೋಡಿದ್ರೆ ದೊಡ್ಡ ಕಲಾವಿದರು, ನಮ್ಮ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ರವಿಚಂದ್ರನ್ ಅವರು, ಶಿವಣ್ಣ ಅವರು, ಆ ಮಧ್ಯದಲ್ಲಿ ಬಂದು ಒಂದು ಸ್ವಲ್ಪ ನಾವು ಹೆಸರು ಮಾಡಿದ್ದೀವಿ ಅಂತ ಅಟ್ಲೀಸ್ಟ್ ಇವತ್ತಿಗೂ ಮೇಘಮಾಲೆ ಅಂತ ಜನ ಒಂದು ಸ್ವಲ್ಪ ಗುರುತಿಡಿಬೇಕಾದ್ರೆ ನಮ್ಮ ಅಣ್ಣವ್ರಿಗೆ ನಾನು ಕೃತಜ್ಞತೆ ಹೇಳ್ಬೇಕು. ಯಾಕಂದ್ರೆ ಆ ಒಂದು ಹಾಡು ಅದೊಂದು ಭಿಕ್ಷೆ ಅಂತ ನಾವು ತಿಳ್ಕೊಬೋದು. ಇವತ್ತು ನನ್ನ ಎಲ್ಲಿಂದ ಎಲ್ಲೇ ಹೋದ್ರು ಮೇಘಮಾಲೆ ಸುನಾದ್ರಾಜ್ ಅಂತಾನೆ ಹೇಳ್ತಾರೆ. ನಾನು ಸಿನಿಮಾ 25 ವರ್ಷ ಆಗಿರ್ಬೋದು, 30 ವರ್ಷ ನನ್ನ ಸಿನಿಮಾ ರಿಲೀಸ್ ಇವತ್ತು ಜನ ಎಲ್ಲೋದ್ರು ನನ್ನ ಗುರುತಿಡಿತಾರೆ. ಆ ಒಂದು ಹಾಡಿಂದ ಇವತ್ತು ನಾನು ನಮ್ಮ ಅಣ್ಣವ್ರಿಗೆ ನಾನು ಕೃತಜ್ಞತೆ ಹೇಳಬೇಕು. ಈಗ ಹಿಂಗೆ ಸಿನಿಮಾ ಅಂತ ಬಂದರೆ ನೋಡಿ, ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ರಘುರಾಮ್ ಅಂತ ಒಬ್ಬರು ಆರ್ ಡ್ರೀಮ್ ಫ್ಯಾಕ್ಟ್ರಿ ಅಂತ ಅವ್ರಿಗೊಂದು ಚಾನಲಲ್ಲಿ ನನ್ನ ಇಂಟರ್ವ್ಯೂ ಮಾಡೋಕ್ಕೆ ಅಂತ ಬಂದರು. ನನಗೊಂದು 2-3 ಸತಿ ಫೋನ್ ಮಾಡಿದ್ರು. ನಾನು ಇಷ್ಟೇ ಹೇಳಿದೆ, ನಾನು ಸಿನಿಮಾ ಬಿಟ್ಟು ಸುಮಾರು ದಿನ ಆಯಿತು, ನಾನು ಆ ಕಡೆ ಬೆಂಗಳೂರು ಬಂದರೂ ಗಾಂಧಿನಗರಕ್ಕೆ ಬರಲ್ಲ ಅಂತ ನಾನು ಮಾತಾಡ್ತಾ ಇದ್ದೆ. ಆಮೇಲೆ ಇಲ್ಲ ಸರ್, ನಿಮ್ಮ ಇಂಟರ್ವ್ಯೂ ನಾವು ಮಾಡಲೇಬೇಕು ಅಂತೇಳಿ ಒಂದು ಸತಿ ಮೈಸೂರಿಗೆ ಬಂದು ಒಂದು ಇಂಟರ್ವ್ಯೂ ಮಾಡಿದ್ರು. ಇಂಟರ್ವ್ಯೂ ಮಾಡ್ಬೇಕಾದ್ರೆ ನನ್ನಲ್ಲಿ ಏನಿತ್ತು ವಿಚಾರ, ಇವತ್ತಿನ ಸಿನಿಮಾಗಳು ಬೇರೆ ಥರ ಇದೆ, ಶೂಟಿಂಗ್ ಬೇರೆ ಥರ ಇರುತ್ತೆ, ನಮ್ಮಲ್ಲಿ ಬೇರೆ ಥರ ಇತ್ತು, ಭಯ ಇತ್ತು, ಡೈರೆಕ್ಟರ್ ಅಂದರೆ ಹೆದರಿಕೆ ಇತ್ತು. ಇವತ್ತೊಂದು ಕಂಪ್ಲೀಟ್ ಚೇಂಜ್ ಓವರ್ ಆಗಿದೆ ಇವತ್ತಿನ ಸಿನಿಮಾಗೆ. ಸರಿ, ಅವಾಗ ನನ್ನಲ್ಲಿ ಇರೋಂಥ ವಿಚಾರಗಳು ನಾನು ಮಾತಾಡಿದಾಗ ಅದನ್ನು ತುಂಬ ಜನ ವೀಕ್ಷಿಸ್ತಿದ್ದಾರೆ. ವೀಕ್ಷಣೆ ಮಾಡಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಏನಂತ, ಸರ್ ನೀವು ಸಿನಿಮಾ ಬಿಟ್ಟು ಹೋಗ್ಬಾರ್ದಾಗಿತ್ತು, ಸಿನಿಮಾ ಮಾಡಬೇಕಾಗಿತ್ತು. ಆಮೇಲೆ ಇನ್ನೊಂದೇನು ಖುಷಿ ಆಗುತ್ತೆ ಅಂದರೆ, ಇವತ್ತಿಗೂ ಯಾರನ್ನೇ ಕೇಳಿದ್ರು, ಸರ್ ನಿಮ್ಮ ಮೇಘಮಾಲೆ ಸಾಂಗ್ ಇವತ್ತಿಗೂ ನಾವು ಕೇಳ್ತೀವಿ. ಈಗ ನಮ್ಮ ಕ್ಯಾಮ್ರಾಮ್ಯಾನ್ ಪಕ್ಕದಲ್ಲೇ ಕೂತ್ಕೊಂಡು, ಸರ್ ದಿನ ನಾನು ರಾತ್ರಿ ಕೇಳ್ತೀನಿ ಅಂತ ಹೇಳ್ತಾ ಇದ್ರು. ಹಾಗೆ ಎಲ್ಲೋ ಒಂದು ಕಡೆ ನೀವು ಹೇಳಿದಂಗೆ ಐ ಮೀನ್ ನನ್ನೊಳಗೆ ಇತ್ತು ಆ ಒಂದು ಆಸೆ ಅನ್ನೋದು ಇತ್ತು, ಇಲ್ಲ ಸಿನಿಮಾ ಮಾಡಬೇಕು. ಯಾಕಂದ್ರೆ ನನಗೆ ನಾನು ಈಗ ನೋಡಿ, ಒಬ್ಬ ಏನಂತಾರೆ, ಈಗ ನಮ್ಗೆ ಒಂದು ಟ್ಯಾಲೆಂಟ್ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂದ್ರೆ ಬೇಡ ಅಂತ ಬಿಟ್ಕೊಡ್ಬೋದು. ಎಲ್ಲ ಇದ್ದು ನಾನು ಸಿನಿಮಾ ಮಾಡಲಿಲ್ಲ, ನನಗೆ ಅದೊಂದು ಬೇಜಾರಿತ್ತು. ಇವತ್ತು ಮತ್ತೆ ಆಮೇಲೆ ನಮ್ಮ ಷಣ್ಮುಖ ಗೋವಿಂದರಾಜ್ ಅವರು ಮೊದಲನೇ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅಶೋಕ್ ಕಡಬ ಮತ್ತು ನಮ್ಮ ಮಾದೇಶ್ ಅವರು ಬಂದಾಗ ಹೇಳಿದಾಗ
ಇವ್ರಿಗೂ ನಾವು, ಯಾಕೆಂದ್ರೆ ಇವ್ರಿಗೂ ನಾವು ಒಂದು ಫಸ್ಟ್ ಟೈಮ್ ನನಗೆ ಸಿನಿಮಾ ಮಾಡಬೇಕು ಅಂತ ಬಂದಾಗ ನಾನು ಹೇಳಿದೆ ರೀ, ನನ್ನೆಲ್ಲ ಮರ್ತ್ಬಿಟ್ಟಿದ್ದಾರೆ ಜನ, ಯಾಕೆ ನಾನು ಮಾಡಬೇಕು, ನನಗೆ ಒಳ್ಳೆ ಕ್ಯಾರೆಕ್ಟರ್ ಇದ್ರೆ ಮಾತ್ರ ಮಾಡ್ತೀನಿ. ಆಮೇಲೆ ಇನ್ನೊಂದೇನು, ಕೂದಲು ಬಿಟ್ಬಿಟ್ಟಿದೆ, ಕೂದಲು ಕಟ್ ಮಾಡಿ ನಾನು ಮಾಡಿ ಅಂತ ನಾನು ಮಾಡೋಕ್ಕಾಗಲ್ಲ. ಈ ಕೂದಲು ಇದ್ದು ಏನಾದ್ರು ಕ್ಯಾರೆಕ್ಟರ್ ಇದ್ರೆ ಬೇಕಾದ್ರೆ ಮಾಡ್ತೀನಿ ಅಂತ. ಆಮೇಲೆ ನಾನು ತೆರೆ ಮೇಲೆ ನಾನು ನೋಡಿದ್ಮೇಲೆ ಆ ಕ್ಯಾರೆಕ್ಟರ್ಗೆ ನಾನು ಏನು ಒಂದು ಕೂದಲು ಬಿಟ್ಕೊಂಡು ಮಾಡಿದ್ದೀನಿ, ತುಂಬ ಹೊಂದುತ್ತೆ, ತುಂಬ ಚೆನ್ನಾಗಿ ಬಂದಿದೆ. ತಾವೆಲ್ಲ ನೋಡಿ ಖುಷಿ ಪಡ್ತೀರಾ ಅಂತ ನಂಗೆ ಗ್ಯಾರಂಟಿ ಇದೆ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಅಲ್ಲ, ಗ್ಯಾರಂಟಿ ನನಗೆ ನೋಡಿ, ಸಿನಿಮಾ ಯಾವ್ಯಾವ್ದು ಸಿನಿಮಾ ಈಗ ಯಾವುದೋ ಮಧ್ಯದಲ್ಲಿ ಯಾವುದೋ ಒಂದು ತೆಲುಗು ಸಿನಿಮಾ ಬಂತು, ನನಗೆ ವಿಲನ್ ಮಾಡಿ ಇನ್ನೊಂದು ಮಾಡಿ ನಂಗೆ ಆ ಥರ ಇಷ್ಟ ಆಗಲ್ಲ. ಒಳ್ಳೆ ಕ್ಯಾರೆಕ್ಟರ್ ನಮ್ಮ ಕನ್ನಡದಲ್ಲಿ ಆದಷ್ಟು ನನ್ನ ಪ್ರಿಫರೆನ್ಸ್ ಕನ್ನಡಕ್ಕೆ ಕೊಡಬೇಕು. ಯಾಕೆ ಅವತ್ತಿನ ಕಾಲದಲ್ಲಿ ನಿಮಗೆ ಒಂದು ವಿಚಾರ ಹೇಳಬೇಕು ಅಂದರೆ, ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ ಮೆಡ್ರಾಸಲ್ಲಿ ಓದಿದ್ದು. ಅವತ್ತಿನ ಕಾಲದಲ್ಲೇ ನಾನು ಮೇಘಮಾಲಿ ಮಾಡೋಕ್ಕೆ ಮುಂಚೆ ವಾಣಮೆ ಇಲ್ಲೆ ಅಂತ ಬಾಲಚಂದ್ರ ಫಿಲಮು, ಅದರಲ್ಲಿ ಒಂದು ಕ್ಯಾರೆಕ್ಟರ್ ಬಂತು. ಅದನ್ನು ನಾವೆಲ್ಲ ನಾವು ಕನ್ನಡ ಅಭಿಮಾನಿಗಳು, ನಾವು ರಾಜ್ಕುಮಾರ್ ಅವ್ರು ಫಾಲೋ ಮಾಡ್ಕೊ ಬಂದವರು, ನಾವು ಕನ್ನಡದಲ್ಲೇ ಮಾಡಬೇಕು ಅಂತ ಅವತ್ತು ಬಂದು ಮೇಘಮಾಲಿ ಮಾಡಿದ್ರು. ನಾನು ಇವತ್ತಿಗೂ ನಾನು ತಮಿಳಲ್ಲಿ ಹೋಗಿ ಮಾಡಬೇಕು ಅಂತ ನನಗೆ ಸುಮಾರು, ಯಾಕೆ ನನ್ನ ಫ್ರೆಂಡ್ಸ್ ಆಗಲಿ ಸುಮಾರು ಜನ ಡೈರೆಕ್ಟರ್ಸ್ ಇದ್ದಾರೆ, ಕ್ಯಾಮ್ರಾಮನ್ಸ್ಗಳಿದ್ದಾರೆ, ಪ್ರೊಡ್ಯೂಸರ್ಸ್ ಇದ್ದಾರೆ ಮೆಡ್ರಾಸಲ್ಲಿ. ಆದರೆ ನಾನು ಕನ್ನಡದಲ್ಲೇ ಮಾಡಬೇಕು. ನಾನು ಕನ್ನಡದಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಸಿನಿಮಾಗಳು ಬಂದರೆ ಗ್ಯಾರಂಟಿ ಮಾಡ್ತೀನಿ. ಥ್ಯಾಂಕ್ ಯು. ಇನ್ನು ನಮ್ಮ ಸಿನಿಮಾ, ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇದು ನಿಂಬಿಯ ಬನದ ಮ್ಯಾಗ ಪೇಜ್ 1. ಈ ಚಿತ್ರ ಸಂಪೂರ್ಣ ನಾವು ಮಲೆನಾಡು ಭಾಗದಲ್ಲೇ ನಡೆಯುವಂಥ ಕಥೆ ಇದು. ಆದ್ದರಿಂದ ನಾವು ಎಲ್ಲ ಮಲೆನಾಡು ಭಾಗದಲ್ಲೇ ಚಿತ್ರೀಕರಣ ಮಾಡಿದ್ದೀವಿ. ಶೃಂಗೇರಿ, ಚಿಕ್ಕಮಗಳೂರು, ಹೆಬ್ರಿ, ತೀರ್ಥಹಳ್ಳಿ ಆ ಸೈಡಲ್ಲೇ ಎಲ್ಲ ಚಿತ್ರೀಕರಣ ಮಾಡಿರೋದು. ಸುಮಾರು ಒಂದು 32 ದಿವಸ 33 ದಿವಸ ಚಿತ್ರೀಕರಣ ಮಾಡಿದ್ದೀವಿ ಚಿತ್ರದ. ಇದು ಒಂದು ತಾಯಿ ಮಗುನ ಬಾಂಧವ್ಯದ ಕಥೆ ಇದು. ಅಂದರೆ ಒಂದು ತಾಯಿ ಮಗು, 5 ವರ್ಷದ ಮಗು ದೂರ ಆಗುತ್ತೆ, ಕಾಣೆ ಆಗುತ್ತೆ. ಆ ಮಗು ಎಲ್ಲಿದೆ ಅಂದ್ಬಿಟ್ಟು ತಾಯಿಗೆ ಗೊತ್ತಿರೋಲ್ಲ. ಹೀಗಿದ್ದಾಗ ಏನಾಗುತ್ತೆ, ಒಂದು 25 ವರ್ಷ ಆದ ನಂತರ ಹುಡುಗ ಒಂದು ತನ್ನ ಮೂಲನ ಹುಡುಕೊಂಡು ತನ್ನ ಊರು ಮಲ್ನಾಡ್ ಹತ್ರ ಇರೋ ಬೆಂಗಾಡಿಗೆ ಹುಡ್ಕೊಂಡು ಬರ್ತಾನೆ. ಆ ಮಗು ಏನಕ್ಕೆ ಕಾಣೆಯಾಗಿತ್ತು, ಅಲ್ಲೇನು ಅನ್ನೋದೇ ಇಡೀ ಸಿನಿಮಾದ ನಿಗೂಢ. ಚಿತ್ರ ನೋಡಿದ್ಮೇಲೆ ಗೊತ್ತಾಗುತ್ತೆ. ಕೊನೆಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಇದೆ. ಆ ಕ್ಲೈಮ್ಯಾಕ್ಸು ಅಂದರೆ ಪಾರ್ಟ್ 2 ನೋಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾವು ಇದನ್ನ 2 ಅಂದರೆ ಒಂದು ಗಟ್ಟಿ ಕತೆ ಇತ್ತು, ಹಾಗಾಗಿ ಇದನ್ನ 2 ವಿಭಾಗ ಅಂದರೆ 2 ಶೇಡ್ ಇತ್ತು ಕತೆ. ಹಾಗಾಗಿ ಒಂದು ಪಾರ್ಟ್ 1 ಮಾಡಿ ಈಗ ಪಾರ್ಟ್ 2 ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಆಮೇಲೆ ಒಂದು 50% ಅಂದರೆ ನಾವು ಇದು 2 ಕಾಲಘಟ್ಟದಲ್ಲಿ ಶೂಟ್ ಮಾಡಿದ್ವಿ. ಬೇಸಿಗೆಗಾಲ ಮತ್ತು ಮಳೆಗಾಲದಲ್ಲಿ 2 ನೋಡ್ಕೊಂಡು ಶೂಟ್ ಮಾಡಿದ್ದೆವು. ಪಾರ್ಟ್ 2 ಬಂದಾಲೆ ಒಂದು 50% ಶೂಟ್ ಮಾಡಿದ್ದೀವಿ. ಈಗ ಇದೇ 4ನೇ ತಾರೀಕು, ಏಪ್ರಿಲ್ 4ನೇ ತಾರೀಕು, ಮುಂದಿನ ಶುಕ್ರವಾರ ರಿಲೀಸ್ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರೂ ಸಪೋರ್ಟು ಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ಇನ್ನೊಂದು 20 ದಿನ ಮುಂದೆ ಒಳ್ಳೆ ಅಕೇಶನ್ ಇತ್ತಲ್ಲ ರಿಲೀಸ್ಗೆ? ಇಲ್ಲ ಸರ್, ನಾವು ಅಲ್ಲೇ ಒಂದು ತಿಂಗಳಿದ್ದೇನೆ, 1.5 ತಿಂಗಳಿಂದ ಪ್ಲಾನ್ ಮಾಡ್ತೀವಿ. ರಾಜ್ಕುಮಾರ್ ಬರ್ತಡೇ ಎಷ್ಟು 24 ಇಲ್ಲ, ಅವತ್ತು ಬರ್ತಾ ಇದ್ದೀರಾ ಸರ್ ಸಿನಿಮಾ? ವಿಜಯ್ ಸಿನಿಮಾ ಸರ್ ಮಾಡ್ತಾ ಇದ್ದಾರೆ. ಒಂದು 75-80 ಥಿಯೇಟರ್ಗಳಲ್ಲಿ ಫಸ್ಟ್ ವೀಕ್ ನಾವು ರಿಲೀಸ್ ಮಾಡ್ತಾ ಇದ್ವಿ. ಈಗ ಮುಂದೆ ನೋಡಿಕೊಂಡು ಚಿತ್ರ ಬರೋಣ ಅಷ್ಟೇ ಪ್ಲ್ಯಾನ್ ಮಾಡ್ತಾ ಇದ್ವಿ. ಆಮೇಲೆ ಹಾಗೆ ನಮ್ಮ ಶಾನ್ ಸರ್ ಆಗಲಿ ಅವರೆಲ್ಲ, ನಾವು ಹೊಸ ಅದರ ಸಿನಿಮಾ ನೋಡ್ತಾ ಇದ್ರೆ ಅವರು ಮೊದಲನೇ ಸಿನಿಮಾ ಅಂತಾನೆ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ. ಆ ಸಿನಿಮಾ ನೋಡ್ದ ಅಂದರೆ ಆ ಪಾತ್ರನೇ ಅವರಾಗಿದ್ದಾರೆ ಇಡೀ ಸಿನಿಮಾದಲ್ಲಿ. ಅಷ್ಟು ಒಂದು ಡೆಡಿಕೇಶನ್, ಇದು ಅವರ ಒಂದು ಶಿಸ್ತು ಎಲ್ಲ, ಅಂದರೆ ಅವರು ರಕ್ತಗತವಾಗಿ ಅವ್ರ ಮನೆಯಿಂದ ಬಂದಿರೋದು. ಅದು ನಾವೇನು ಹೇಳೋಕ್ಕಾಗಲ್ಲ. ಬಟ್ ಆ ಥರ ನಮ್ಮ ಸಿನಿಮಾದಲ್ಲಿ ಆ ಪಾತ್ರಕ್ಕೆ ಅವ್ರು ತಾನಾಗೆ ಇದಾಗಿ ಬಿಡಿಸಿದ್ದಾರೆ. ಅವ್ರಿಗೋಸ್ಕರ ಮಾಡಿದ್ದೀನಿ ಸರ್. ಇಲ್ಲ, ಇದು ಕತೆ ಇತ್ತು, ಬಟ್ ಅಂದರೆ ಈ ಪಾತ್ರದ್ದು ಹೇಳ್ಬೇಕು ಅಂತ ಸರ್ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗೋದು. ಯಾಕೆಂತಂದ್ರೆ ಅವನು ಸೌಮ್ಯ ವ್ಯಕ್ತಿ, 2 ಶೇಡ್ ಇದೆ. ಅವ್ನು ಯಾರು ಏನು ಅನ್ನೋದು ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸರ್. ಅದಕ್ಕೋಸ್ಕರ ಅವರೇ ಶೂಟಬಲ್, ಇನ್ಯಾರು ಶೂಟಬಲ್ ಇಲ್ಲ ಅಂತಲೇ ಅನಿಸುತ್ತೆ. ಅಂದರೆ ಹೊಸ ಫೇಸೇ ಬೇಕಾಗಿತ್ತು. ಈ ಮನುಷ್ಯ ನೋಡಿದ್ರೆ ಇವ್ರು ಈ ಥರ ಮನುಷ್ಯ ಈ ಥರದ ಅಂತ ಅನಿಸ್ಬೇಕು. ಆ ಥರ ಇದೆ ಇಡೀ ಸಿನಿಮಾದ ಕತೆ. ಥ್ಯಾಂಕ್ ಯು. ಇನ್ನು ನಿರ್ದೇಶಕರಿಗೆ ನಮ್ಮ ಹೊಸ ವರ್ಷ ಶುಭಾಶಯಗಳು ಎಲ್ಲರಿಗೂ. ಏನು ಹೇಳ್ಬೇಕಂದ್ರೆ, ಈಗ ನಾವು ಎಲ್ಲ ಫಿಲಮ್ಮು 4ನೇ ತಾರೀಕಿಗೆ ರಿಲೀಸ್ ಆಗ್ತಾರೆ. ಕರ್ನಾಟಕ ಜನತೆ ಬಂದು ನೋಡಿ ಹೇಳಬೇಕು.
ಬೇಡ್ಕೊಂತ ಇದ್ವಿ ನಾವು. ಒಳ್ಳೇದಾಗಲಿ, ಹಾರೈಸಿ. ಜೊತೆ ನನ್ನ ಟ್ರಾವೆಲಿಂಗ್ ಪಾತ್ರ ಇದೆ ಇದರಲ್ಲಿ. ಸೊ ರಿಲೀಫ್ ಕೊಡುವ ಪಾತ್ರ, ಹಾಗೆ ಹೇಳಿದ್ದಾರೆ ಕಾಮಿಡಿ ಪಾತ್ರ ಅಂತ. ಸೊ ಸಿನಿಮಾದಲ್ಲಿ ದುಃಖ ಕಷ್ಟ ಅದಾಗಿ ಇರುವಾಗ ನನ್ನೊಂದು ರಿಲೀಫ್ ಪಾತ್ರ ಬರುತ್ತೆ. ಹಾಗೆ ನನ್ನದು ಪಾತ್ರದ ವಿಶೇಷತೆ, ಕೆಲವು ಸನ್ನಿವೇಶಗಳಲ್ಲಿ ನನ್ನ ಮಾತು ಬರುತ್ತೆ. ನಾನು ಇರದೇ ಇರ್ಬೋದು ಆ ಸೀನಲ್ಲಿ, ಅದು ನನ್ನ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ಸೊ ಹಾಗೆ ಇಡೀ ಸಿನಿಮಾದಲ್ಲಿ ನನ್ನ ಪಾತ್ರ ವಿಶೇಷ ಪಾತ್ರ. ಹಾಗೆ ಪೇಜ್ 2 ಅಲ್ಲಿ ಕೂಡ ಕಂಟಿನ್ಯೂ ಆಗ್ತಿದೆ, ಯಾಕಂದ್ರೆ ಆಲ್ರೆಡಿ ಶೂಟ್ ಆಗಿದೆ. ಹಾಗೆ ಕಾಮಿಡಿಯಿಂದ ಫೈನಲಿ ಒಂದು ಇಮೋಷನಲ್ ಪಾತ್ರಕ್ಕೆ ಹೋಗುತ್ತೆ. ಶೂಟಿಂಗ್ ಅನುಭವ ತುಂಬ ಚೆನ್ನಾಗಿತ್ತು. ನಂದು ಪಾತ್ರ ಷಣ್ಮುಖಜ್ ಅವ್ರ ಜೊತೆ ಇರುವಾಗ ಫಸ್ಟ್ ಡೇ ಆಫ್ ಶೂಟ್ ನಾವು ಕಾಡಲ್ಲಿ ಚಿಕ್ಕಮಗಳೂರಲ್ಲಿ ಶೂಟ್ ಮಾಡಿದ್ವಿ. ಶೂಟ್ ಮಾಡ್ತಿರುವಾಗ ಶೂಟ್ ಆಗೋ ನಾನು ಜಸ್ಟ್ 1 ನಿಮಿಷಕ್ಕೆ ಯಾಕೆ ಹೋಗಿ ಬರ್ತೀನಂತ ಹೋದವನು ಕಾಲು ಜಸ್ಟ್ ಹಿಡಿದ್ರೆ ನಾಗರ ಮುಂದೆ ಹೋಯ್ತು. ನನಗೆ ಅಲ್ಲೇ ಷಣ್ಮುಖ ಅವರಿದ್ರು, ನಾವೆಲ್ಲ ಕಿಚ್ಚಾಡಿದ್ವಿ. ಸೊ ದ್ಯಾಟ್ ವಾಸ್ ದ ಬ್ಲೆಸ್ಸಿಂಗ್ ಹೇಳ್ಬೋದು ನಮಗೆ, ಯಾಕಂದರೆ ಅಲ್ಲಿಂದ ಶುರು ಆಗಿದ್ದು. ಆಮೇಲೆ ಇನ್ನೊಂದು ಜಿಗಿಣಿ ಇತ್ತು ನಮ್ಮ ಶೂಟ್ ಮಾಡುವಾಗ. ಸೊ ಒಂದು ಸೀನಿಗೆ ಅಳ್ಬೇಕಾಗಿತ್ತು ನನಗೆ. ಸೊ ನಾವೆಲ್ಲ ಇದ್ವಿ ಅಲ್ಲಿ, ಅದು ಏನು ಸೀನ್ ಅಂತ ಹೇಳ್ತಾ ಇಲ್ಲ, ಅಳ್ತಾ ಇದ್ದೆ. ನಾನು ಜೋರು ಅಳ್ತಾ ಇದ್ದೆ. ಸೊ ಡೈರೆಕ್ಟ್ ಕಟ್ ಮಾಡ್ತಾರೆ, ಹಾಗೆ ಅಳ್ತಾ ಕಟ್ ಮಾಡಿ ಸರ್ ಈ ಜಿಗಿನೆಲ್ಲ ಕಚ್ತಾ ಇದೆ ಅಂತ ಹೇಳ್ಕೊಂಡು. ಸೊ ಅದು ವೆರಿ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್. ಸೊ ಇನ್ನೊಂದು ಹೇಳ್ಬೇಕಂದ್ರೆ, ನಾನು ನಿಮ್ಗೆ ಗೊತ್ತಿರಬೇಕು, ಬಹಳ ಹಳೆ ಪತ್ರಕರ್ತಿದ್ದಾರೆ. ನಾನು ಅವಾಗ ಇರುವಾಗ SMS 6260 ಸಿನಿಮಾ ಮಾಡ್ತಿರುವಾಗಲೇ. ಸೊ ಆವಾಗ ನನಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಯಲ್ಲೇ ಲಹರಿ ಅವರು ನನ್ನ ಆಡಿಯೋ ರಿಲೀಸ್ ಮಾಡಿದರು ಅವ್ರ ಮನೆಯಲ್ಲೇ. ಆಮೇಲೆ ಶಿವಣ್ಣ ಜೊತೆ ನಾನು ಇಂದ್ರಧನುಷ್ ಮಾಡಿದೆ. ಆಮೇಲೆ ರಾಘಣ್ಣ ಜೊತೆಗೆ ಧ್ರುವ ಕೃಷ್ಣನ್ ಮಾಡಿದ್ದೀನಿ ನಾನು. ಯುವರಾಜ್ ಕುಮಾರ್ ಜೊತೆ ಯುವ ಮಾಡಿದ್ದೀನಿ ನಾನು. ಹಾಗೆ ಫ್ಯಾಮಿಲಿ ಜೊತೆ ಎಲ್ಲ ಮಾಡ್ಕೊಂಡು ಷಣ್ಮುಖ ಅವ್ರ ಜೊತೆಗೂ ನನಗೂ ಇದು ಬಂತೆ, ಆಪರ್ಚುನಿಟಿ ಬಂತು. ಹಾಗೆ ಸೊ ಲಕ್ಕಿ ಅಂತ ಹೇಳ್ಬೋದು, ಇಡೀ ಕುಟುಂಬದವ್ರ ಜೊತೆ ನಾನು ಓಡಾಡ್ತೀನಿ. ಹಾಗೆ ಪುನೀತ್ ರಾಜ್ಕುಮಾರ್ ಜೊತೆ ಯುವ ಮಾಡಿದೆ, ಯುವರತ್ನ ಮಾಡಿದೆ. ಹಾಗೆ ಈಗ ಇನ್ನೊಂದು ಸಿನಿಮಾ ಬರ್ತದೆ ಧ್ರುವ 369, ಅದರಲ್ಲಿ ಕೂಡ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅಪ್ಪುದು ಆನಿಮೇಷನ್ ಮಾಡಿಕೊಂಡು ಟೀಸರ್ ರಿಲೀಸ್ ಮಾಡಿದ್ರು, ಅದರಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೀನಿ ರಾಘಣ್ಣ ಜೊತೆ. ಸೊ ಇಟ್ಸ್ ಅನ್ ಆಪರ್ಚುನಿಟಿ ಆ್ಯಂಡ್ ಬ್ಲೆಸ್ಸಿಂಗ್ ನನಗೆ, ಇಡೀ ಕುಟುಂಬದವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಮಹದೇಶ್ ಆ್ಯಂಡ್ ಅಶೋಕ್ ಅವರು ವೆರಿ ಫ್ರೆಂಡ್ಲಿ. ನಾವು ಆವಾಗ ಕೂತಿರ್ತೀವಿ, ಮಾತಾಡ್ತಿರ್ತೀವಿ. ಆ್ಯಂಡ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪ್ರಮೋಷನ್ಸಿಗೆ ಆಗಿ ಸಿನಿಮಾದಲ್ಲಿ ಕೂಡ. ಷಣ್ಮುಖ ಸೆಟ್ ನಮಗೆ ಡೈಲಾಗ್ ಕೊಟ್ಟಿದ್ರು, ನಾವೇ ಹಾಗೆ ಡೈಲಾಗಲ್ಲಿ ನಾವಲ್ಲಿ ಇಂಪ್ರೂವೈಸ್ ಮಾಡಿದ್ವಿ. ಇಂಪಾರ್ಟೆಂಟ್ ಆಗಿ ನಾನು ಸಿನಿಮಾದಲ್ಲಿ ನಾನು ತುಳು ಮಾತಾಡ್ತೀನಿ ಈ ಸಿನಿಮಾದಲ್ಲಿ. ಸೊ ಮಂಗಳೂರಿನವರಿದ್ರೆ ನಾನು ಮಂಗಳೂರು ಕನ್ನಡ ಭಾಷೆಯಲ್ಲಿ ಯೂಸ್ ಮಾಡಿದ್ದೀನಿ. ಹಾಗೆ ನನ್ನ ಡೈಲಾಗ್ಸ್ ಅಷ್ಟು ತುಳು ಡೈಲಾಗ್ಸ್ ಇದೆ. ಹಾಗೆ ಜಾನಪದ ಹಾಡುಗಳು, ತುಳು ಸಿನಿಮಾ ಹಾಡುಗಳೆಲ್ಲ ಯೂಸ್ ಮಾಡಿದ್ದೀನಿ ಸಿನಿಮಾದಲ್ಲಿ. ಅದು ಎಲ್ಲರಿಗೆ ಲೈಕ್ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಸಿಸ್ಟರ್ ಪಕ್ಕನೆ ಸೊ ಚಿಕ್ಕಮ್ಮ ಅಂದ್ರೂ ಅಮ್ಮ. ನಿಮಗೆ ಹೇಗನ್ಸ್ತು ನಿಮ್ಮ ಮಗನ ಸಿನಿಮಾ? ಸ್ಪೆಷಲ್ ಸ್ಕ್ರೀನಿಂಗ್ ನೋಡಿದ್ರಮ್ಮ ನೀವು? ಇಲ್ಲ, ನಾನು ಇನ್ನೂ ನೋಡಿಲ್ಲ. ಬಟ್ ಹೌ ಎಕ್ಸೈಟೆಡ್ ಯು ಆರ್? ಹೇಗನ್ಸ್ತಾ ಇದೆ? ಎಕ್ಸೈಟ್ಮೆಂಟ್ ಖಂಡಿತ ಇರುತ್ತೆ, ಬಿಕಾಸ್ ಶಣು ಮಾಡ್ತಿರೋದ್ರಿಂದ. ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಶಣುಗೋಸ್ಕರ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ, ಅವನ್ನ ಸ್ಕ್ರೀನಲ್ಲಿ ನೋಡಬೇಕು ಅಂತ. ತುಂಬ ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ ಅವನ ಆಟ ಎಲ್ಲ. ಬಟ್ ಈಗ ಅವನ ಸಿನಿಮಾದಲ್ಲಿ ಇಷ್ಟು ಸೀರಿಯಸ್ ಆಗಿದ್ದಾನೆ ಅಂತ ನಮಗೆ ಖಂಡಿತ ಗೊತ್ತಿರಲಿಲ್ಲ. ಬಟ್ ಈಗ ಅವನ ಕೆಲವು ಮಾತುಗಳೆಲ್ಲ ಕೇಳಿದಾಗ ನಿಜವಾಗ್ಲೂ ಇಷ್ಟ ಆಯಿತು. ಅವನು ಮಾತಾಡೋ ರೀತಿ ಆಗಲಿ, ಎಲ್ಲರ ಆಶೀರ್ವಾದ ಅವನ ಮೇಲಿರಲಿ, ಇಡೀ ತಂಡಕ್ಕಿರಲಿ ಅಂತ ಕೇಳ್ಕೊತೀನಿ. ಹೊಸ ನಿರ್ಮಾಪಕರಿಗೆ ಹಾಗೆ ನಿರ್ದೇಶಕರಿಗೆ, ಹೊಸ ಆ್ಯಕ್ಟರ್ಸ್ಗೆ ಎಲ್ಲರಿಗೂ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ ನಾನು. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್.